ಹೆಲೋ ವೆಲ್ಕಮ್ ಬ್ಯಾಕ್ ಟು ಜೀವಶಾಸ್ತ್ರಾಭ್ಯಾಸ. ನಾನು ನಿಮ್ಮ ಎಜುಕೇಟರ್ ನಿರಂಜನ್ ಹೆಗ್ಡೆ. ಇವತ್ತಿನ ವಿಡಿಯೋದಲ್ಲಿ ನಾವು ರೀಪ್ರೊಡಕ್ಟಿವ್ ಹೆಲ್ತಿನ ಮುಂದಿನ ಭಾಗವನ್ನು ಕಲಿತಾ ಇದ್ದೇವೆ. ಹಾಗಾದರೆ ತಡ ಮಾಡದೆ ಲೆಟ್ಸ್ ಬಿಗಿನ್. ಓಕೆ, ಸೊ ಈಗ ಮುಂದೆ ಹೋಗೋದಿದ್ರೆ ಓಕೆ, ಸೊ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ಗಳು. ಆ್ಯನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ. ಸೊ ಒಂದು ಕ್ವಶನ್ ಕೇಳ್ತಾನೆ 3 ಮಾರ್ಕ್ಸ್ಗೆ, ವಾಟ್ ಶುಡ್ ಬಿ ದ ಕ್ಯಾರೆಕ್ಟರ್ ಆಫ್ ಅ ಕಾಂಟ್ರಾಸೆಪ್ಟಿವ್. ಕಾಂಟ್ರಾಸೆಪ್ಟಿವ್ಸ್ಗಳ ಕ್ಯಾರೆಕ್ಟರ್ ಏನಾಗಿರಬೇಕು ಟು ಕಂಟ್ರೋಲ್ ದ ಪರ್ಟಿಕ್ಯುಲರ್ ಏನನ್ನ, ಸೊ ನಂಬರ್ ಆಫ್ ಇಂಡಿವಿಜುವಲ್ಸ್ ಬರ್ತ್ ರೇಟನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸೊ ಅದೇನಾಗಿರಬೇಕು ಅಂತಂದರೆ ಯೂಸರ್ ಫ್ರೆಂಡ್ಲಿ ಆಗಿರಬೇಕು, ಈಸಿಲಿ ಅವೈಲೇಬಲ್ ಇರಬೇಕು, ಇಫೆಕ್ಟಿವ್ ಆ್ಯಂಡ್ ರಿವರ್ಸಿಬಲ್ ಆಗಿರಬೇಕು, ವಿತ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್ಗಳಾಗಿರಬೇಕು. ಏನಾಗಿರಬೇಕು? ಯೂಸರ್ ಫ್ರೆಂಡ್ಲಿ ಆಗಿರಬೇಕು, ಸೊ ಈಸಿಲಿ ಯೂಸಬಲ್ ಆಗಿರಬೇಕು, ಈಸಿಲಿ ಅವೈಲೇಬಲ್ ಅಂದರೆ ನಮಗೆ ಕೈಗೆ ಎಟುಕುವ ಹಾಗೆ ಇರಬೇಕು ಅಲ್ವಾ. ದೆನ್ ಇಫೆಕ್ಟಿವ್ ಆಗಿರಬೇಕು ಅಂದರೆ ಕಂಟ್ರೋಲ್ ಆಗಬೇಕು, ಬರ್ತ್ ಕಂಟ್ರೋಲ್ ಆಗಬೇಕು. ರಿವರ್ಸಿಬಲ್ ಆಗಿರಬೇಕು ಅಂದರೆ ರಿವರ್ಸಿಬಲ್ ಅಂದ್ರೆ ಏನು? ಸೊ ಅದನ್ನು ಯೂಸ್ ಮಾಡಿದ್ರೆ ಏನು ಪರ್ಟಿಕ್ಯುಲರ್ಲಿ ವಾಪಸ್ ಯೂಸ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ಅದರಿಂದ ಏನು ಎಫೆಕ್ಟ್ ಕೂಡ ಆಗಬಾರ್ದು, ವಿತ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಸೊ ಇದು ಏನಾಗಿರಬೇಕು? ಸೊ ಪರ್ಟಿಕ್ಯುಲರ್ಲಿ ಹ್ಯಾಸ್ ಟು ಬಿ ದ ಕ್ಯಾರೆಕ್ಟರ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್ ಆಗಿರಬೇಕು. ಆಯ್ತಾ? ಇಟ್ ಶುಡ್ ಆಲ್ಸೋ ಇನ್ ನೋ ವೇ ಇಂಟರ್ಫಿಯರ್ ವಿತ್ ದ ಸೆಕ್ಷುವಲ್ ಡ್ರೈವ್. ನೋಡ್ರಿ, ಇದು ಕೂಡ ಇಂಪಾರ್ಟೆಂಟ್. ಏನಂತಂದ್ರೆ ಸೆಕ್ಷುವಲ್ ಡ್ರೈವ್ ಅಂದ್ರೆ ಏನು, ಇಂಟರ್ಕೋರ್ಸ್ ನಡೀತಾ ಇರ್ತದಲ್ವಾ, ಅದಕ್ಕೆ ಅಡಚಣೆ ಆಗಬಾರ್ದು ಅಂತೇಳಿ ಹೇಳ್ತಾ ಇದ್ದಾನೆ. ಡಿಸೈರ್ ಆರ್ ದ ಸೆಕ್ಷುವಲ್ ಆಕ್ಟ್ ಆಫ್ ದ ಯೂಸರ್. I hope you understood, right? A wide range of contraceptive methods are presently available, which could be broadly grouped into categories like natural and traditional method ಅಂತ ಕರಿತೇವೆ, ಬ್ಯಾರಿಯರ್ ಮೆಥಡ್, IUDs, ಓರಲ್ ಕಾಂಟ್ರಾಸೆಪ್ಟಿವ್ಸ್, ಇಂಜೆಕ್ಟಬಲ್ಸ್, ಇಂಪ್ಲಾಂಟ್ಸ್, ಸರ್ಜಿಕಲ್ ಮೆಥಡ್ಸ್. ಸೊ ಇಷ್ಟು ಬೇರೆ ಬೇರೆ ರೀತಿ ಇದೆ, ಒಂದೊಂದೇ ನೋಡ್ತಾ ಹೋಗೋಣ ನಾವು. ಸೊ ಮೊದಲನೇದು ಬಂದು ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಅಲ್ಲಿ ಏನೇನು ಬರ್ತದೆ? ಸೊ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಅಲ್ಲಿ 3 ರೀತಿಯ ಮೆಥಡ್ಸ್ಗಳು ಬರ್ತವೆ. ಸೊ ಲೆಟ್ಸ್ ಸಿ. ನಾವು ಇದು ಇಡೀತನ್ನು ಓದೋದು ಬೇಡ, ಇಷ್ಟು ಪ್ಯಾರಾಗಳನ್ನು ಓದೋ ಅವಶ್ಯಕತೆ ಇಲ್ಲ ನಮಗೆ. ಸೊ ನಾವು 3 ಪಿಕ್ ಮಾಡ್ತಾ ಇದ್ದಾವೆ, ರೈಟ್? ಸೊ ಯಾವುದು ಅಂತಂದ್ರೆ ಮೊದಲನೇದು ಪಿರಿಯಾಡಿಕ್ ಎಬ್ಸ್ಟಿನೆನ್ಸ್ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ನಾನು ಮಾರ್ಕ್ ಮಾಡ್ತೇನೆ ನೋಡ್ರಿ. ಪಿರಿಯಾಡಿಕ್ ಎಬ್ಸ್ಟಿನೆನ್ಸ್ ಅನ್ನೋದು ಮೊದಲನೇ ಮೆಥಡ್. ಸೊ ಏನು ಹೇಳ್ತದೆ ಈ ಮೆಥಡ್? such method in which the couples avoid or abstain. avoid ಅಂತ ಅಂದ್ರೆ ಸೊ ಏನಂತ ಹೇಳ್ಬೋದು ನಾವು, ಪರ್ಟಿಕ್ಯುಲರ್ಲಿ ವಿ ಅವಾಯ್ಡ್ ಇಟ್ ಅಂತ ಹೇಳ್ತೇವೆ, ನಾವು ಅದನ್ನ ನಿರಾಕರಿಸ್ತೇವೆ ಅಥವಾ ಪರ್ಟಿಕ್ಯುಲರ್ಲಿ ಅದನ್ನ ದೂರ ತಳ್ತೇವೆ ಅಂತ ಹೇಳ್ಬೋದು. ಫ್ರಮ್ ಕ್ವಾಯ್ಟಿಸ್, ದಟ್ ಇಸ್ ಸೆಕ್ಷುವಲ್ ಇಂಟರ್ಕೋರ್ಸ್. ಕ್ವಾಯ್ಟಿಸ್ ಅಂದ್ರೆ ಫ್ರಮ್ ಡೇ 10 to 17 ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಸೊ ಈ 10 to 17th ಡೇ ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಏನಿದೆಯೋ ಇದನ್ನ ಸೊ ನಾವು ಓವ್ಯುಲೇಷನ್ ಪೀರಿಯಡ್ ಅಂತ ಕರೀತೇವೆ, ವ್ಯಾರ್ ದ ಕಾಂಟ್ರಾಸೆಪ್ಷನ್ ಆರ್ ದ ಪರ್ಟಿಕ್ಯುಲರ್ಲಿ ಏನಂತ ಕರೀತೇವೆ, ಪ್ರೆಗ್ನೆನ್ಸಿ ಆಗುವಂತ ಎಲ್ಲ ಚಾನ್ಸ್ ಇರ್ತದೆ ಈ ಒಂದು ಸಮಯದಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ನಡೆದ್ರೆ. ಹಾಗಾಗಿ ಇದನ್ನ ನಾವು ಆದಷ್ಟು ಏನ್ ಮಾಡ್ತೇವೆ, ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತೇವೆ. ಇಲ್ಲಿ ನೋಡ್ರಿ ಹೇಳ್ತಾ ಇದ್ದೇನೆ, ಆಸ್ ಅ ಚಾನ್ಸ್ ಆಫ್ ಫರ್ಟಿಲೈಸೇಷನ್ ಇಸ್ ವೆರಿ ಹೈ ಡ್ಯೂರಿಂಗ್ ದಿಸ್ ಪೀರಿಯಡ್, ಇಟ್ ಇಸ್ ಕಾಲ್ಡ್ ಫರ್ಟೈಲ್ ಪೀರಿಯಡ್. ಅದನ್ನ ಫರ್ಟೈಲ್ ಪೀರಿಯಡ್ ಅಂತ ಕೂಡ ಕರೀತೇವೆ. ಯಾವ್ದನ್ನ? 10 to 17 ಡೇ. ತುಂಬಾ ಇಂಪಾರ್ಟೆಂಟ್, ನೆನ್ಬಿಟ್ಕೊಳ್ಳಿ. ದೆನ್ ಇದಾದ್ಮೇಲೆ ಎರಡನೇ ಮೆಥಡ್ ಯಾವುದು? ದಿಸ್ ಇಸ್ ದ ಒನ್, ವಿತ್ಡ್ರಾವಲ್ ಆರ್ ಕ್ವಾಯ್ಟಸ್ ಇಂಟರಪ್ಟಸ್ ಅಂತ ಹೇಳಿ. ಸೊ ಬೇಸಿಕಲಿ ಹೇಗೆ ಕೊಡ್ಬೋದು ಅಂತಂದ್ರೆ ವಿತ್ಡ್ರಾವಲ್ ಇಂಟರಪ್ಟಸ್ ಅಥವಾ ಕ್ವಾಯ್ಟಸ್ ಇಂಟರಪ್ಟಸ್ ಅಂತ ಕೇಳ್ತಾರೆ. ಸೊ ಏನು ಈ ಮೆಥಡ್? ವಾಟ್ ಇಸ್ ದಿಸ್ ಮೆಥಡ್? ಸೊ ಇನ್ ಅನದರ್ ಮೆಥಡ್ ಇಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಮೇಲ್ ಪಾರ್ಟ್ನರು ಸೊ ವಿತ್ಡ್ರಾಸ್ ಹಿಸ್ ಪೆನ್ನಿಸ್ ಫ್ರಮ್ ದ ವೆಜೈನಾ ಬಿಫೋರ್ ಇಜಾಕ್ಯುಲೇಷನ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಜಾಕ್ಯುಲೇಟ್, ಸ್ಪರ್ಮ್ನ ವೆಜೈನಾದ ಒಳಗಡೆಗೆ ಇಜಾಕ್ಯುಲೇಟ್ ಮಾಡೋಕ್ಕಿಂತ ಮೊದಲೇ, ಬಿಫೋರ್ ದಟ್, ಸೊ ಪೆನ್ನಿಸ್ನ ಹೊರ ತೆಗೆಯುವಂಥದ್ದು ವೆಜೈನಾದಿಂದ. ಸೊ ಈ ಮೆಥಡ್ ಇಂದ ದ ಸ್ಪರ್ಮ್ ವಿಲ್ ನಾಟ್ ಎಂಟರ್ ಇನ್ ಟು ದ vagina and it will not travel into the basically to the particularly fertilization point ಗೆ ರೀಚ್ ಆಗೋದಿಲ್ಲ, ದಟ್ ಇಸ್ ಆಂಪ್ಯುಲಾ ಅಲ್ವಾ. ಸೊ ಈ ಮೆಥಡ್ ಇಂದ ಬಹಳ ಏನಾಗುತ್ತೆ, ದರ್ ವಿಲ್ ಬಿ ಇನ್ಸಾಮಿನೇಷನ್ ಕ್ಯಾನ್ ಬಿ ಅವಾಯ್ಡೆಡ್ ಅಂಡ್ ಪ್ರೆಗ್ನೆನ್ಸಿ ಕ್ಯಾನ್ ಆಲ್ಸೋ ಬಿ ಅವಾಯ್ಡೆಡ್. ನೆಕ್ಸ್ಟ್ ಒನ್ ಇಸ್ ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂತ ಹೇಳಿ, 3ನೇ ಮೆಥಡ್ ಇದು. ದಿಸ್ ಇಸ್ 3rd ಮೆಥಡ್ ಅಂಡ್ ಇದು 2ನೇ ಮೆಥಡ್, ಇದು 1ನೇ ಮೆಥಡ್, ದಿಸ್ ಒನ್. ಓಕೆ, ಸೊ ಲ್ಯಾಕ್ಟೇಷನಲ್ ಅಮೆನೋರಿಯಾ ಅಂದ್ರೆ ಏನು? ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರೇಷನ್. ಇದು ಯಾವಾಗ ಆಗುತ್ತೆ? ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರೇಷನ್ ಯಾವಾಗ ಇರುತ್ತೆ? ನೆನ್ಪಿಟ್ಕೊಳ್ರಿ, ಲ್ಯಾಕ್ಟೇಷನಲ್ ಅಮೆನೋರಿಯಾ ಇಸ್ ಅ ಮೆಥಡ್ ವಿಚ್ ಇಸ್ ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರೇಷನ್ ಅಂತ ಕರಿತೇವೆ. ಈ ಲ್ಯಾಕ್ಟೇಷನ್ ಆಫ್ ಮೆನ್ಸ್ಟ್ರೇಷನ್ ಅಂದ್ರೆ ಏನಪ್ಪಾ?
This is a method based on the fact that ovulation and therefore the cycle do not occur during the period of intense lactation. ಅಂದ್ರೆ ಸೊ ತಾಯಿ ಮಗುವಿಗೆ ಹಾಲು ಉಣಿಸ್ತಾ ಇರುವಂತ ಸಂದರ್ಭದಲ್ಲಿ, ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಅನ್ನ ಫೀಡ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸೊ ಏನಾಗೋದಿಲ್ಲ, ಮೆನ್ಸ್ಟ್ರಲ್ ಸೈಕಲ್ ನಡೆಯೋದಿಲ್ಲ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಅನ್ನ ನಡೆಸಿದಾಗ ದರ್ ಮೈಟ್ ಬಿ ಏನಾಗಬಹುದು, ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋಕ್ಕೆ ಚಾನ್ಸ್ ಇದೆ. ಇದು ಒಂದು ಮಹಿಳೆಯಲ್ಲಿ ಹತ್ತತ್ರ 6 ತಿಂಗಳ ತನಕ ಎಕ್ಸ್ಟೆಂಡ್ ಆಗ್ಬೋದು. ಸೊ ನಾಟ್ ಮೋರ್ ದೆನ್ ದಟ್. ಸೊ ಅದರೊಳಗಡೆಗೆ ಮೆನ್ಸ್ಟ್ರಲ್ ಸೈಕಲ್ ಆಗ್ಬಿಡ್ತವೆ. ಹಾಗಾಗಿ ನಮಗೆ ಮಿನಿಮಮ್ 3 months, ಮ್ಯಾಕ್ಸಿಮಮ್ 6 months ಆಫ್ ಟೈಮು ಸಿಗುತ್ತೆ ಫಾರ್ particularly sexual intercourse and without getting pregnant. So this is what basically natural contraception is. ಇದು 3 marks ಗೆ ಕ್ವಶನ್ ಕೇಳ್ತಾರೆ. ಸೊ ನೇಮ್ ದ 3 methods of natural contraception to avoid the birth control ಅಂತ ಹೇಳಿ ನೇಮ್ ಅಂತ ಕೇಳಿದಾಗ 3 ಹೆಸರನ್ನ ಬರೀಬೇಕು. ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಬರೀತೀರಾ, ದೆನ್ ವಿತ್ಡ್ರಾವಲ್ ಆರ್ ಕ್ವೈಟಸ್ ಇಂಟರಪ್ಟಸ್ ಅಂತ ಬರೀತೀರಾ. ಸ್ಪೆಲ್ಲಿಂಗ್ ಇಂಪಾರ್ಟೆಂಟು, ಇಂಟರಪ್ಟ್ ಸ್ಪೆಲ್ಲಿಂಗ್ ರಿಪೀಟೆಡ್ಲಿ ರಾಂಗ್ ಮಾಡ್ತಾ ಇರ್ತೀರಾ. ಅದಾದ್ಮೇಲೆ ಬರೋದು ಲ್ಯಾಕ್ಟೇಷನಲ್ ಅಮೆನೋರಿಯಾ. ಇಲ್ಲೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ, ಅಮೆನೋರಿಯಾದು. ಆಯ್ತಾ? ಸೊ ಇದನ್ನ ಬಿಟ್ಟರೆ ಮತ್ತೆ 3 ಮಾರ್ಕ್ಸಿಗೆ ಏನು ಕೇಳ್ಬೋದು ಅಂತಂದ್ರೆ, ಸೊ ಡಿಸ್ಕ್ರೈಬ್ ದ 3 ಮೆಥಡ್ಸ್ ಆಫ್ ನ್ಯಾಚುರಲ್ ಕಾಂಟ್ರಾಸೆಪ್ಷನ್ ಅಂತ ಹೇಳಿ. ಆಗ ಒಂದೊಂದೇ ಲೈನ್ ಅಲ್ಲಿ ಬರೆಯುವಂಥದ್ದು. ಆಯ್ತಾ? ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಬರೆದುಬಿಟ್ಟು ಅವಾಯ್ಡ್ ಆರ್ ಅಬ್ಸ್ಟೇನ್ ದ ಕ್ವಾಯ್ಟಿಸ್ ಫ್ರಮ್ ಡೇ 10 to 17. ಇಷ್ಟೇ ಬರೋದ್ರೆ ಸಾಕು, ಫುಲ್ ಮಾರ್ಕ್ಸ್ ಕೊಡ್ತಾರೆ. ದೆನ್ ವಿತ್ಡ್ರಾವಲ್ ಆರ್ ಕ್ವಾಯ್ಟಸ್ ಇಂಟರಪ್ಟನ್ಸ್ ಅಂತ ಬರೆದು ರಿಮೂವಲ್ ಆಫ್ ಆರ್ withdrawal of penis before ejaculation ಅಂತ ಬರೆದ್ರೆ ಸಾಕು. You'll get the marks. Lactational amenorrhea. The sexual intercourse has to be taken place during the breastfeeding or lactational period ಅಂತ ಬರೆದ್ರೆ ಸಾಕು. ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ? Definitely you're going to get the 3 marks. ಸೊ ಮುಂದೆ ನೆಕ್ಸ್ಟ್ ಒನ್ ಬ್ಯಾರಿಯರ್ ಮೆಥಡ್ ಅಂತ ಹೇಳಿ ಬರುತ್ತೆ. ಇದರಲ್ಲಿ 2 ಮೆಥಡ್ಸ್ಗಳಿದಾವೆ ಬ್ಯಾರಿಯರ್ ಮೆಥಡ್ ಅಲ್ಲಿ. ವಿಚ್ ಆರ್ ದ 2 ಮೆಥಡ್ಸ್? ಲೆಟ್ಸ್ ಸಿ. ಕೊನೆ ಕ್ಲಾಸ್ನಲ್ಲಿ ನಾವು ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್ ತನಕ ಓದಿದ್ವಿ. ಸೊ ಅಲ್ಲಿಂದ ನಾವೀಗ ಪಿಕಪ್ ಮಾಡೋಣ. ಸೊ ಫಸ್ಟ್ ಬಿಫೋರ್ ಗೋಯಿಂಗ್ ದರ್, ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿರುವಂಥ ಎಲ್ಲ ಒಂದು ಕ್ವಶನ್ಸ್ಗಳು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಯು ಕ್ಯಾನ್ ಸಿ ಓಯೋ. ಈ ಕ್ವಶನ್ಸ್ಗಳು ಬೇಸಿಕಲಿ ಆ ಟಾಪಿಕ್ ಇಂದ ಬರುವಂಥದ್ದು. ನೋಡ್ರಿ, ಮೆನ್ಷನ್ ದ ಮೇಜರ್ ಟಾಸ್ಕ್ ಅಂಡರ್ RCH ಪ್ರೋಗ್ರಾಮ್ ಅಂತ ಹೇಳಿದೆ ಅಲ್ವಾ. ಸೊ ಯಾ, ಆ್ಯಂಡ್ ಮೆನ್ಷನ್ 3 ಸ್ಟ್ರಾಟಜೀಸ್ ಟು ಪ್ರಮೋಟ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಇದೆ. ಸೊ ಇದು ಕ್ವಶನ್ ಕವರ್ ಮಾಡಿದ್ವಿ ನಾವು. ಹೌ ಇಸ್ ಅಮಿನೋಸೆಂಟಸಿಸ್ ಪರ್ಫಾರ್ಮ್ಡ್, ಹೇಗೆ ಪರ್ಫಾರ್ಮ್ ಆಗುತ್ತೆ, ವೈ ಇಟ್ ಇಸ್ ಲೀಗಲಿ ಬ್ಯಾಂಡ್ ಇನ್ ಅವರ್ ಕಂಟ್ರಿ, ಯಾಕೆ ಅಂತ ಹೇಳಿ ಕೂಡ ಓದಿದ್ವಿ ಇದನ್ನ. ಮೆನ್ಷನ್ ದ ಪ್ಯಾರಾಮೀಟರ್ಸ್ ದಟ್ ಇಂಡಿಕೇಟ್ ಇಂಪ್ರೂವ್ಡ್ ರಿಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ಸೊಸೈಟಿ. ಸೊ ದೀಸ್ ಆಲ್ ಕ್ವಶನ್ಸ್ ನೀವು ಬೇಕಾದರೆ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಔಟ್ ಆಫ್ ಇಟ್. ಸೊ ಇದೆಲ್ಲ ಕ್ವಶನ್ಸ್ಗಳನ್ನು ನಾವು ಲಾಸ್ಟ್ ಪರ್ಟಿಕ್ಯುಲರ್ಲಿ ಟಾಪಿಕ್ನಲ್ಲಿ ಕವರ್ ಮಾಡಿದ್ದೇವೆ. ಆ್ಯಂಡ್ ಸಮ್ ಆಫ್ ದ ಕ್ವಶನ್ಸ್ ಎಕ್ಸಾಕ್ಟ್ಲಿ ನಾನು ಹಾಗೆ ಮೆನ್ಷನ್ ಮಾಡಿದ್ದೇನೆ. ಓಕೆ, ಸೊ ನಾವು ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಮೆಥಡ್, ದಟ್ ಇಸ್ ಬ್ಯಾರಿಯರ್ ಮೆಥಡ್ ಅಂತ ಹೇಳಿ. ಓಕೆ, ಸೊ ಬ್ಯಾರಿಯರ್ ಮೆಥಡ್ ಏನೇನು ಹೇಳುತ್ತೆ? ಲೆಟ್ಸ್ ಸಿ. ಇನ್ ಬ್ಯಾರಿಯರ್ ಮೆಥಡ್, ಓಮ್ ಆ್ಯಂಡ್ ಸ್ಪರ್ಮ್ಸ್ ಆರ್ ಪ್ರಿವೆಂಟೆಡ್ ಫ್ರಮ್ ಫಿಸಿಕಲಿ ಮೀಟಿಂಗ್ ವಿತ್ ದ ಹೆಲ್ಪ್ ಆಫ್ ಬ್ಯಾರಿಯರ್ಸ್. ಇಲ್ಲಿ ನೋಡ್ರಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಸೊ ಫಿಸಿಕಲ್ ಮೀಟಿಂಗ್ ಆಗಿದೆ, ಸೊ ಪರ್ಟಿಕ್ಯುಲರ್ಲಿ ಮೀಟಿಂಗ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು. ಯಾವುದನ್ನ? ಸೊ ದಟ್ ಇಸ್ ಓಮ್ ಮತ್ತು ಸ್ಪರ್ಮ್ನ. Such methods are available for both males and females. ಇಬ್ಬರಿಗೂ ಇದೆ ಅಂತ. ಸೊ ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಕಾಂಡಮ್. ಮೊದಲನೇದು ಯಾವುದು? ಇಟ್ಸ್ ಕಾಲ್ಡ್ ಕಾಂಡಮ್ಸ್. ಕಾಂಡಮ್ಸ್ ಆರ್ ಬ್ಯಾರಿಯರ್ಸ್ ಮೇಡ್ ಅಪ್ ಆಫ್ ಥಿನ್ ರಬ್ಬರ್ ಲ್ಯಾಟೆಕ್ಸ್ sheath that are used to cover the penis in the male or vagina and cervix in the female. ಸೊ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಬೇಸಿಕಲಿ, ಸೊ ಕಾಂಡಮ್ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಬ್ಯಾರಿಯರ್ ಇದೆ. ಈ ಕಾಂಡಮ್ ಅಂತ ಒಂದು ಬ್ಯಾರಿಯರ್ ಏನು ಮಾಡ್ತದೆ ಅಂತಂದರೆ ಬೇಸಿಕಲಿ ಇದು ಪೆನ್ನಿಸ್ನ ಕವರ್ ಮಾಡುತ್ತೆ ಅಥವಾ ವಜೈನವನ್ನು ಕವರ್ ಮಾಡುತ್ತೆ. ಆ್ಯಂಡ್ ಇಟ್ ಬ್ಲಾಕ್ಸ್ ದ ಎಂಟ್ರಿ ಆಫ್ ಸ್ಪರ್ಮ್ ಬೇಸಿಕಲಿ. ಸೊ ಮೇಲಲ್ಲಾದರೆ ಅದು ವಜೈನದಲ್ಲೇ ಎಂಟ್ರಿ ಆಗೋದಿಲ್ಲ, ವಜೈನದ ಫೀಮೇಲಲ್ಲಾದರೆ ಸೊ ವಜೈನಕ್ಕಿಂತ ಮುಂದೆ ಹೋಗೋದಿಲ್ಲ, ದಟ್ ಇಸ್ ಸರ್ವಿಕ್ಸ್ಗಿಂತ ಮುಂದೆ ಹೋಗೋದಿಲ್ಲ. ಆ್ಯಂಡ್ ಇಟ್ ಇಸ್ ಮೇಡ್ ಅಪ್ ಆಫ್ ವಾಟ್? ಸೊ ಥಿನ್ ರಬ್ಬರ್ ಲೆಟೆಕ್ಸ್. ಇದು ಯಾವುದರಿಂದ ಫಾರ್ಮ್ ಆಗಿದೆ? ಥಿನ್ ರಬ್ಬರ್ ಲೆಟೆಕ್ಸ್ ಇಂದ ಫಾರ್ಮ್ ಆಗಿದೆ. ಮುಂದೆ ನೋಡುವ, ಆಯ್ತಾ? that the ejaculated semen would not enter into the female reproductive tract, as I told you. This can prevent conception. ಇದೇನು ಸ್ಟಾಪ್ ಮಾಡುತ್ತೆ? ಕನ್ಸೆಪ್ಷನ್ ಅಂದ್ರೆ ಏನು? ಗರ್ಭಿಣಿ ಆಗುವಂಥದ್ದು. ಓಕೆ, ನಿರೋಧ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ದಿಸ್ ಇಸ್ ದ ಬ್ರ್ಯಾಂಡ್ ವಿಚ್ ಇಸ್ ಆಫ್ ಯುವರ್ ಗವರ್ಮೆಂಟ್ ಬ್ರ್ಯಾಂಡ್. ಇದು ಯಾವ ಬ್ರ್ಯಾಂಡ್? ಇದು ಗವರ್ಮೆಂಟ್ ಬ್ರ್ಯಾಂಡು, ದಟ್ ಇಸ್ ನಿರೋಧ್ ಅಂತ ಹೇಳಿ. ಆಯ್ತಾ?
It is a popular brand condom for the male. Use of condoms has increased in recent years due to the additional benefit of protecting the users from the STI and AIDS. ಸೊ ಈ ಬ್ಯಾರಿಯರ್ ಮೆಥಡ್ ಅಲ್ಲಿ ಕಾಂಡಮ್ ಏನಿದೆಯೋ, ಸೊ ಇದು ಏನನ್ನ ಪ್ರಿವೆಂಟ್ ಮಾಡುತ್ತೆ ಅಂದ್ರೆ STIsಗಳನ್ನು ಪ್ರಿವೆಂಟ್ ಮಾಡ್ತದೆ. ಏನನ್ನ ಪ್ರಿವೆಂಟ್ ಮಾಡುತ್ತೆ? STIs, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಗಳು ಅಥವಾ ಇನ್ಫೆಕ್ಷನ್ಸ್ಗಳು ಅಂತ ಕರಿತೇವೆ. ಸೊ ಅದನ್ನ ಸ್ಟಾಪ್ ಮಾಡುತ್ತೆ. ಅಂಡ್ ದೆನ್ ಏಡ್ಸ್ ಅನ್ನ ಸ್ಪೆಸಿಫಿಕಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಒನ್, ಏಡ್ಸ್ ಅನ್ನು ಸ್ಟಾಪ್ ಮಾಡುತ್ತೆ. ಬೋತ್ ದ ಮೇಲ್ ಆ್ಯಂಡ್ ಫೀಮೇಲ್ ಕಾಂಡಮ್ಸ್ ಆರ್ ಡಿಸ್ಪೋಸಬಲ್. ಏನಿದು? ಎರಡು ಕೂಡ ಡಿಸ್ಪೋಸಬಲ್ ಅಂದರೆ ಯೂಸ್ ಆದ ಮೇಲೆ ಸೊ ಇದನ್ನ ನಾವು ಬಿಸಾಡುವಂಥದ್ದು, ಮತ್ತೆ ರೀಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಸೊ ಇದನ್ನ ನಾವು ರೀಯೂಸ್ ಮಾಡೋಕ್ಕೆ ಬರೋದಿಲ್ಲ. ಕಾಂಡಮ್ಸ್ಗಳನ್ನ ನಾವು ರೀಯೂಸ್ ಮಾಡೋಕ್ಕೆ ಬರೋದಿಲ್ಲ. ಕ್ಯಾನ್ ಬಿ ಸೆಲ್ಫ್ ಇನ್ಸರ್ಟೆಡ್, ಇದು ಆಯ್ತಾ, ಸೆಲ್ಫ್ ಇನ್ಸರ್ಟೆಡ್ ಆ್ಯಂಡ್ thereby gives privacy to the users. ಪ್ರೈವಸಿ, ಯೂಸರ್ಸ್ಗಳಿಗೆ ಪ್ರೈವಸಿ ಸಿಗುತ್ತೆ. ಅವರಿಗೆ ಬೇಕಾದಂತಹ ಸಮಯದಲ್ಲಿ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು. ದೆನ್ ಎರಡನೇದು ಬಂದು ಯಾವುದು? ದ ಸೆಕೆಂಡ್ ಒನ್ ಇಸ್ ದಿಸ್ ಒನ್, ದಟ್ ಇಸ್ ಡಯಾಫ್ರಮ್ಸ್, ಸರ್ವೈಕಲ್ ಕ್ಯಾಪ್ಸ್ ಆ್ಯಂಡ್ ವಾಲ್ಟ್ಸ್ ಅಂತೇಳಿ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಇದು ಎರಡನೇದು. ದಿಸ್ ಒನ್ ಇಸ್ ದ ಫಸ್ಟ್ ಒನ್. ಓಕೆ, ಏನು ಹೇಳ್ರಿ? ದಟ್ ಇಸ್ ಡಯಾಫ್ರಮ್, ಸರ್ವೈಕಲ್ ಕ್ಯಾಪ್ಸ್ ಆ್ಯಂಡ್ ವಾಲ್ಟ್ಸ್ ಆರ್ ಆಲ್ಸೋ ಬ್ಯಾರಿಯರ್ಸ್ ಮೇಡ್ ಅಪ್ ಆಫ್ rubber that are inserted into the female reproductive tract to cover the cervix during coitus. ಸೊ ಇದು ಕೂಡ ಎಲ್ಲಿ ನಾವು ಇನ್ಸರ್ಟ್ ಮಾಡ್ತೇವೆ? ಇಟ್ ಇಸ್ ಆಲ್ಸೋ ಇನ್ಸರ್ಟೆಡ್ ಇನ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್, ಅಂದರೆ ವೆಜೈನಾ ಅಂತ ತಿಳ್ಕೊಬೋದು ನೀವು. ಓಕೆ, ದೆನ್ ಸರ್ವಿಕ್ಸ್ ಡ್ಯೂರಿಂಗ್ ಕಾಯ್ಟಿಸ್ ಸಮಯದಲ್ಲಿ ಏನಾಗಬಾರ್ದು? ಫಿಸಿಕಲ್ ಬ್ಯಾರಿಯರ್ ಆಗಿ ಆಕ್ಟ್ ಆಗಬೇಕು ಅಂತೇಳಿ. ದೆನ್ ದೇ ಪ್ರಿವೆಂಟ್ ಕನ್ಸೆಪ್ಷನ್ ಬೈ ಬ್ಲಾಕಿಂಗ್ ದ ಎಂಟ್ರಿ ಆಫ್ ಸ್ಪರ್ಮ್ಸ್ ಥ್ರೂ ದ ಸರ್ವಿಕ್ಸ್. ದೇ ಆರ್ ರೀಯೂಸಬಲ್. ನೋಡಿ, ಇದು ಇಂಪಾರ್ಟೆಂಟು. ಕಾಂಡಮ್ಸ್ ಆರ್ ನಾಟ್ ರೀಯೂಸಬಲ್, ಬಟ್ ದ ಬ್ಯಾರಿಯರ್ಸ್, ವಾಲ್ಟ್ಸ್ ಅಥವಾ ಸರ್ವೈಕಲ್ ಕ್ಯಾಪ್ಸ್ ಏನಿದೆ ಅದು ರೀಯೂಸಬಲ್ ಅಂತ ಹೇಳ್ತೇವೆ. Spermicidal creams, jellies and foams are usually used along with these barriers to increase their contraceptive efficiency. So there are certain particular creams, spermicidal creams ಅಂತ ಕರಿತೇವೆ. ಈ spermicidal creams ಇರ್ಬೋದು ಅಥವಾ ಜೆಲ್ಲೀಸ್ಗಳಿರ್ಬೋದು, ಆರ್ ಎಲ್ಸ್ ದ ಪರ್ಟಿಕ್ಯುಲರ್ಲಿ ಏನು ಫೋಮ್ಸ್ ಅಂತ ಬರುತ್ತೆ. ಓಕೆ, ಸೊ ಇವುಗಳನ್ನು ಯೂಸ್ ಮಾಡಿದ್ರೆ ದ ಎಫಿಷಿಯನ್ಸಿ ವುಡ್ ಬಿ ಮೋರ್ ಅಂತ ಹೇಳಿ ಕರಿತೇವೆ. ದ ಎಫಿಷಿಯನ್ಸಿ ಇಸ್ ಗೋಯಿಂಗ್ ಟು ಬಿ ಮೋರ್. ಸೊ ಐ ಹೋಪ್ ಯು ರಿಮೆಂಬರ್. ಸೊ ನೆನಪಿರುತ್ತೆ ಅಂತ ಅನ್ಕೊಳ್ತೇನೆ. ಲೆಟ್ಸ್ ಮೂವ್ ಆನ್. Okay, now you are looking at which one? So ಏನು ನೋಡ್ತಾ ಇದ್ದೀರಾ? One second. So let's make it a little bit. Okay. So ಇಲ್ಲಿ ನೋಡ್ರಿ, ನಿಮಗೆ ಈಗ ಕಾಣಿಸ್ತಾ ಇರೋದೇನು ಅಂತಂದ್ರೆ basically it is the condoms. You can see over here. So ಇದು ಮೇಲ್ ಕಾಂಡಮ್, ಇದು this is the male. ದಿಸ್ ಇಸ್ ದ ಮೇಲ್ ಕಾಂಡಮ್. ನೀವೇನು ನೋಡ್ತಾ ಇದ್ದೀರೋದು ಮೇಲ್ ಕಾಂಡಮು. ಸಾರಿ ಮೈ ಬ್ಯಾಡ್. ಸೊ ದಿಸ್ ಇಸ್ ಫೀಮೇಲ್ ಕಾಂಡಮ್. ಇದೇನಿದು ಫೀಮೇಲ್ ಕಾಂಡಮು, ಆಯ್ತಾ. ಇದು ಮೇಲ್ ಕಾಂಡಮ್. ದಿಸ್ ಇಸ್ ವಾಟ್ ಮೇಲ್ ಕಾಂಡಮ್ ಇಸ್. ಇದೇನಿದು ಮೇಲ್ ಕಾಂಡಮ್. ಸೊ ದಿಸ್ ಆರ್ ದ ಟೂ ಪರ್ಟಿಕ್ಯುಲರ್, ಇದು ಬ್ಯಾರಿಯರ್ ಮೆಥಡ್ ಅಲ್ಲಿ ಬರುವಂಥದ್ದು. ಓಕೆ, ಇಂಟ್ರಾಯುಟರೈನ್ ಡಿವೈಸಸ್ ಅಂತ ಹೇಳಿ. ಸೊ ಇಟ್ಸ್ ಕಾಲ್ಡ್ ಇಂಟ್ರಾಯುಟರೈನ್ ಡಿವೈಸಸ್. ಅದನ್ನ ನಾವು ಶಾರ್ಟ್ ಆಗಿ IUDs ಅಂತ ಕರಿತೇವೆ. ಸೊ ಇದು ಒನ್ ಆಫ್ ದ ಇಫೆಕ್ಟಿವ್ ಮೆಥಡ್ಸ್ಗಳಲ್ಲಿ ಒಂದಾಗಿರ್ತವೆ. ಸೊ ಹಿಯರ್ ದೀಸ್ ಡಿವೈಸಸ್ ಆರ್ ಇನ್ಸರ್ಟೆಡ್ ಬೈ ಡಾಕ್ಟರ್ಸ್ ಆರ್ ಎಕ್ಸ್ಪರ್ಟ್ ನರ್ಸಸ್ ಇನ್ ದ ಯುಟೆರಸ್ ಥ್ರೂ ವೆಜೈನಾ. ಸೊ ಇದನ್ನ ವೆಜೈನಾದಲ್ಲಿ ನಾವು ಇನ್ಸರ್ಟ್ ಮಾಡ್ತೇವೆ. ಸೊ ಬೇಸಿಕಲಿ ಯೂಸಿಂಗ್ ಹೂಮ್? ಡಾಕ್ಟರ್ಸ್ ಅಥವಾ ಎಕ್ಸ್ಪರ್ಟ್ ನರ್ಸಸ್ಗಳಿಂದ. ದೀಸ್ ಇಂಟ್ರಾಯುಟರೈನ್ ಡಿವೈಸಸ್ ಆರ್ ಪ್ರೆಸೆಂಟ್ಲಿ available as. So there are three types are there. ಮೊದಲನೇದು ಬಂದು ನಾನ್ ಮೆಡಿಕೇಟೆಡ್ IUDs ಅಂತ ಹೇಳಿ. ನಾನ್ ಮೆಡಿಕೇಟೆಡ್ IUDs, ಅದಕ್ಕೆ ಎಕ್ಸಾಂಪಲ್ ಲಿಪ್ಪಿಸ್ ಲೂಪ್ ಅಂತ ಹೇಳಿ, ಆಯ್ತಾ. ಎರಡನೇದು ಬಂದು ಕಾಪರ್ ರಿಲೀಸಿಂಗ್ IUDs ಅಂತ ಹೇಳಿ, ಅದಕ್ಕೆ ಕಟ್ CU7 ಮತ್ತೆ ಮಲ್ಟಿಲೋಡ್ 375 ಅಂತ ಹೇಳಿ. ದೆನ್ ಥರ್ಡ್ ಒನ್ ಈಸ್ ದ ಹಾರ್ಮೋನ್ ರಿಲೀಸಿಂಗ್ IUD ಅಂತ ಹೇಳಿ. ದಿಸ್ ಇಸ್ ದ ಥರ್ಡ್ ಒನ್. ಸೊ ಅದರಲ್ಲಿ ಪ್ರೊಜೆಸ್ಟಸರ್ಟ್ ಮತ್ತೆ LNG-20 ಅಂತ ಹೇಳಿ. ಸೊ ಈ ಮೂರನ್ನ ಕ್ವಶನ್ ಕೇಳ್ತಾರೆ. ಮೆನ್ಷನ್ ದ 3 ಟೈಪ್ಸ್ ಆಫ್ IUDs ಅಂತ ಹೇಳಿ. ಆಗ ನೀವು ಮೆನ್ಷನ್ ಮಾಡಬೇಕು, ವಿತ್ ಎಕ್ಸಾಂಪಲ್ ಮೆನ್ಷನ್ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ರೈಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇದರ ಫಂಕ್ಷನ್ಸ್ಗಳು ಏನಂತ ಕೇಳ್ತಾನೆ, ಆಯ್ತಾ.
ಸೊ ಇಲ್ಲಿ ಬೇಸಿಕಲಿ 1/1 ಫಂಕ್ಷನ್ ಇದೆ. ಐಯುಡಿಸ್ ಇನ್ಕ್ರೀಸ್ ಫಾಗೋಸೈಟೋಸಿಸ್ ಆಫ್ ಸ್ಪರ್ಮ್ ವಿತ್ ಇನ್ ದ ಯೂಟರಸ್ ಆ್ಯಂಡ್ ಇದು ಫಸ್ಟ್ ಒಂದು. ಇದು ಬೇಸಿಕಲಿ ಯಾವ್ದ್ರದ್ದು, ದ ಪರ್ಟಿಕ್ಯುಲರ್ಲಿ ನಾನ್ ಮೆಡಿಕೇಟೆಡ್ ಐಯುಡಿಸ್ದು ಫಾಗೋಸೈಟೋಸಿಸ್ ಆಫ್ ಸ್ಪರ್ಮ್ ವಿತ್ ಇನ್ ದ ಯೂಟರಸ್ ಅಂತೇಳಿ. ಫಾಗೋಸೈಟೋಸಿಸ್ ಅಂತ ಅಂದರೆ ಕಿಲ್ಲಿಂಗ್ ಅಂತ ಹೇಳಿ, ಬೇಸಿಕಲಿ ಅದನ್ನು ಸಾಯಿಸುವಂಥದ್ದು, ಸ್ಪರ್ಮ್ನ ಸಾಯಿಸ್ತವೆ, ಯೂಟರಸ್ನ ಒಳಗಡೆಗೆ ಸ್ಪರ್ಮ್ನ ಸಾಯಿಸಿಬಿಡ್ತವೆ ಯಾವುದು, ನಾನ್ ಮೆಡಿಕೇಟೆಡ್ ಐಯುಡಿಸ್ಗಳು. ಮುಂದೆ ಹೋಗೋದಿದ್ರೆ ದ ಕಾಪರ್ ಅಯನ್ಸ್ ರಿಲೀಸ್ಡ್ ಸಪ್ರೆಸ್ ಸ್ಪರ್ಮ್ ಮೊಟಿಲಿಟಿ ಆ್ಯಂಡ್ ದ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದ ಸ್ಪರ್ಮ್. ಇದು ಎರಡನೇದು, ದ ಪರ್ಟಿಕ್ಯುಲರ್ಲಿ ಎಸ್ಪೆಷಲಿ ಆಫ್ ಕಾಪರ್ ರಿಲೀಸಿಂಗ್ ಐಯುಡಿಸ್ ಫಂಕ್ಷನ್ನು ಏನು, ಇಲ್ಲಿ ಸಿಯು ಅಯನ್ಸ್ಗಳು ರಿಲೀಸ್ ಆಗಿರುವಂಥ ಅಯನ್ಸ್ಗಳು ಏನು ಮಾಡ್ತಾವೆ ಅಂತಂದರೆ ದೇ ಆರ್ ಗೋಯಿಂಗ್ ಟು ಬೇಸಿಕಲಿ ಸಪ್ರೆಸ್ ದ ಮೊಟಿಲಿಟಿ ಆ್ಯಂಡ್ ಫರ್ಟಿಲೈಸಿಂಗ್ ಕೆಪಾಸಿಟಿ. ಅಂದರೆ ಮೊಟಿಲಿಟಿ ಅಂದರೆ ಮೂವ್ಮೆಂಟ್ ಅಂತ ಹೇಳಿ, ಮೂವ್ಮೆಂಟನ್ನು ಕಡಿಮೆ ಮಾಡ್ತವೆ. ಹಾಗೆ ಸೊ ಇಲ್ಲಿ ಬೇಸಿಕಲಿ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಫರ್ಟಿಲೈಸಿಂಗ್ ಕೆಪಾಸಿಟಿ ಅಂತೇಳಿ. ಫರ್ಟಿಲೈಸಿಂಗ್ ಕೆಪಾಸಿಟಿ ಅಂದರೆ ಏನು, ಬೇಸಿಕಲಿ ಫ್ಯೂಷನ್ ಏನಾಗ್ತದಲ್ವ ಅದನ್ನೇ ಡಿಕ್ರೀಸ್ ಮಾಡಿಬಿಡ್ತವೆ. ಲಾಸ್ಟ್ ಒನ್ ದ ಹಾರ್ಮೋನ್ ರಿಲೀಸಿಂಗ್ ಐಯುಡಿ. ಇದು ಇನ್ ಅಡಿಷನ್ ಟು ಮೇಕ್ ದ ಯೂಟರಸ್ ಅನ್ಸೂಟಬಲ್ ಫಾರ್ ದ ಇಂಪ್ಲಾಂಟೇಷನ್ ಆ್ಯಂಡ್ ಸರ್ವಿಕ್ಸ್ ಹಾಸ್ಟೈಲ್ ಫಾರ್ ದ ಸ್ಪರ್ಮ್ಸ್. ಇದೇನು ಮಾಡುತ್ತೆ ಅಂದರೆ ಯೂಟರಸ್ನ ಇಂಪ್ಲಾಂಟೇಷನ್ಗೆ ಝೈಗೋಟ್ ಫಾರ್ಮ್ ಆದಮೇಲೆ ಏನು ಆ ಝೈಗೋಟ್ ಬಂದು ಇಸ್ತಮಸ್ನ ಮುಖಾಂತರ ಬಂದು ಏನು ಎಂಡೋಮೆಟ್ರಿಯಲ್ ವಾಲ್ಲಿ ಅಟ್ಯಾಚ್ಮೆಂಟ್ ಆಗುತ್ತಲ್ವ ಅದನ್ನೇ ಅದು ಸ್ಟಾಪ್ ಮಾಡಿಬಿಡ್ತವೆ. ಸೊ ಅದಕ್ಕೆ ಜಾಗ ಕೊಡೋದಿಲ್ಲ. ಅದು ಆ ಒಂದು ಪರ್ಟಿಕ್ಯುಲರ್ ಬಂದು ಕೂತ್ರು ಕೂಡ ಅಲ್ಲಿ ಒಂದು ಪರ್ಟಿಕ್ಯುಲರ್ ಅದನ್ನ ಆ ಎನ್ವಿರಾನ್ಮೆಂಟನ್ನ ಸೊ ಅದನ್ನ ಸೂಟೇಬಲ್ ಆಗಿ ಇಟ್ಕೊಳ್ಳೋಂಗೆ ಮಾಡೋದಿಲ್ಲ. ಆ್ಯಂಡ್ ಏನು ಮಾಡುತ್ತೆ, ಸರ್ವಿಕ್ಸನ್ನ ಹಾಸ್ಟೈಲ್ ಟು ಸ್ಪರ್ಮ್ಸ್, ಸರ್ವಿಕ್ಸಲ್ಲಿ ಸ್ಪರ್ಮ್ಸ್ಗಳನ್ನು ಕಿಲ್ ಮಾಡಿಬಿಡ್ತವೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಬೇಸಿಕಲಿ ಐಯುಡಿಸ್ ಇಂಟ್ರಾ ಯುಟ್ರೈನ್ ಡಿವೈಸಸ್ ವಿಚ್ ಆರ್ ಗೋಯಿಂಗ್ ಟು ಬೇಸಿಕಲಿ ಏನು ಮಾಡುತ್ತೆ, basically they are going to function as there would be complete stoppage of physical ಏನಾಗುತ್ತೆ ಫಿಸಿಕಲ್ ಫ್ಯೂಷನ್ನು ಅದು ಯಾವುದಕ್ಕೂ ಕೊಡೋದಿಲ್ಲ. ಆಯಿತಾ. ಐಯುಡಿಎಸ್ ಆರ್ ಐಡಿಯಲ್ ಫಾರ್ ವಾಟ್ contraceptives for the females who want to delay the pregnancy and the space children. It is one of the most widely accepted method of contraception in India. Highly usable and highly ಏನಾಗುತ್ತೆ ಇವುಗಳು ಸಕ್ಸಸ್ಫುಲ್ ಕೂಡ ಆಗಿದ್ದಾವೆ. ಆಯಿತಾ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಹೇಳಿ, ರೈಟ್ ಇದಲ್ವಾ. ಓರಲ್ ಕಾಂಟ್ರಾಸೆಪ್ಟಿವ್ಸ್, ಇಲ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ಏನು, ಸೊ ವಿಚ್ ವಿ ಈಟ್ ಥ್ರೂ ಅವರ್ ಮೌತ್. ಓಕೆ, ಯಾವ್ಯಾವುದು ಅಂತ ನೋಡೋಣ. A small dose of either progestogens ಅಥವಾ ಪ್ರೊಜೆಸ್ಟೋಜೆನ್ ಈಸ್ಟ್ರೋಜನ್ ಕಾಂಬಿನೇಷನ್ ಹೊಂದಿರುವಂತಹ ಅನದರ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಯೂಸ್ಡ್ ಬೈ ದ ಫೀಮೇಲ್ಸ್. ಇದು ಫೀಮೇಲ್ಸ್ ಅಲ್ಲಿ ಮಾತ್ರ ಆಗುವಂಥದ್ದು. ಸೊ ಇಲ್ಲಿ ಏನು ಒಂದು ಪರ್ಟಿಕ್ಯುಲರ್ ನಾವು ಟ್ಯಾಬ್ಲೆಟ್ ಅನ್ನ ಕನ್ಸ್ಯೂಮ್ ಮಾಡ್ತೇವೆ, ವಿಚ್ ಇಸ್ ದ ಪರ್ಟಿಕ್ಯುಲರ್ ಯಾವ ಫಾರ್ಮಲ್ ಇರುತ್ತೆ, ಅದರಲ್ಲಿ ಡ್ರಗ್ ಯಾವ್ದಿರುತ್ತೆ, ಪ್ರೊಜೆಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಡ್ರಗ್ ಇರುತ್ತೆ. ಸೊ ಆ ಒಂದು ಕಾಂಬಿನೇಷನ್ ಅಲ್ಲಿ ಅದನ್ನ ಬೇಸಿಕಲಿ ಕನ್ಸ್ಯೂಮ್ ಮಾಡಿದಾಗ ಪ್ರೆಗ್ನೆನ್ಸಿ ಡಿಲೇ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ದೇ ಆರ್ ಯೂಸ್ಡ್ ಇನ್ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್, ಇಂಪಾರ್ಟೆಂಟು, ಹೆನ್ಸ್ ಆರ್ ಪಾಪ್ಯುಲರ್ಲಿ ಕಾಲ್ಡ್ ಪಿಲ್ಸ್ ಅಂತ ಕರಿತೇವೆ ನಾವು. ಅದನ್ನೇನಂತ ಕರಿತೇವೆ, ಪಿಲ್ಸ್ ಅಂತ ಕರಿತೇವೆ. ಎಕ್ಸಾಂಪಲ್ ಇಸ್ ಸಹೇಲಿ ಅಂತೇಳಿ ಗೌರ್ಮೆಂಟ್ ಇಂದ ಕೊಡ್ತಾರೆ. ಪಿಲ್ಸ್ ಹ್ಯಾವ್ ಟು ಬಿ ಟೇಕನ್ ಡೈಲಿ ಫಾರ್ ಅ ಪೀರಿಯಡ್ ಆಫ್ 21 days, 21 ದಿನ ತಗೋಬೇಕು, ಸ್ಟಾರ್ಟಿಂಗ್ ಪ್ರಿಫರಬ್ಲಿ ವಿತ್ ಇನ್ ದ ಫಸ್ಟ್ 5 days ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಸೊ ಮೊದಲನೇ 5ನೇ ದಿನದಿಂದನೇ ನಾವು 5ನೇ ದಿನದ ಒಳಗಡೆಗೆ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಫ್ಟರ್ ಗ್ಯಾಪ್ ಆಫ್ 7 days, 7 ದಿನಗಳ ನಂತರ, ಓಕೆ, ಡ್ಯೂರಿಂಗ್ ವಿಚ್ ಮೆನ್ಸ್ಟ್ರೇಷನ್ ಆಕರ್ಸ್, ಈ ಮೆನ್ಸ್ಟ್ರೇಷನ್ ಆಗಬೇಕಾದ್ರೆ ಅದನ್ನ ಗ್ಯಾಪಲ್ಲಿ ಇಡಬೇಕು. ಇಟ್ ಹ್ಯಾಸ್ ಟು ಬಿ ರಿಪೀಟೆಡ್ ಇನ್ ದ ಸೇಮ್ ಪ್ಯಾಟರ್ನ್ ಟಿಲ್ ದ ಫೀಮೇಲ್ ಡಿಸೈರ್ಸ್ ಟು ಪ್ರಿವೆಂಟ್ ಕಾಂಟ್ರಾಸೆಪ್ಷನ್. ಅಂದರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಈ ಎಲ್ಲ ದಿನಗಳು ಕೂಡ ಕನ್ಸ್ಯೂಮ್ ಮಾಡಬೇಕು. ಓನ್ಲಿ ಡ್ಯೂರಿಂಗ್ ದ ಮೆನ್ಸಸ್ ಕನ್ಸ್ಯೂಮ್ ಮಾಡಬಾರ್ದು. ಯಾವುದನ್ನ, ಈ ಒಂದು ಪಿಲ್ಲನ್ನು ನೆನಪಿರಲಿ, ಇದು ತುಂಬ ಸಿಂಪಲ್ ಇದೆ. They inhibit the ovulation and implantation as well as alter the quality of the cervical mucus to prevent or retard the entry of sperm. ಏನು ಮಾಡುತ್ತೆ, ಸ್ಪರ್ಮ್ ಎಂಟ್ರಿನ ಸ್ಟಾಪ್ ಮಾಡ್ತದೆ. Pills are very effective with lesser side effect and are well accepted by the females. Okay, ಅದಕ್ಕೆ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಸಹೇಲಿ ಕೊಟ್ಟಿದ್ದಾರೆ. ಸಹೇಲಿ ಆ್ಯಂಡ್ ಓರಲ್ ಕಾಂಟ್ರಾಸೆಪ್ಟಿವ್ ಫಾರ್ ದ ಫೀಮೇಲ್ಸ್ ಕಂಟೈನ್ ನಾನ್ ಸ್ಟೆರಾಯ್ಡಲ್ ಪ್ರಿಪರೇಷನ್. ಅಂದರೆ ಯಾವುದು ಸ್ಟೆರಾಯ್ಡ್ ಇರೋದಿಲ್ಲ, ಇಲ್ಲಿ ಕಂಪ್ಲೀಟ್ ಆಬ್ಸೆಂಟ್ ಇರುತ್ತೆ ಸ್ಟೆರಾಯ್ಡ್ಸ್ಗಳು. ಇಟ್ ಈಸ್ ಒನ್ಸ್ ಅ ವೀಕ್ ಪಿಲ್. ಇದನ್ನು ಇನ್ನೊಂದು ಭಾಷೆಯಲ್ಲಿ ಏನು ಕರೀತಾರೆ, ಒನ್ಸ್ ಅ ವೀಕ್ ಪಿಲ್, ಅಂದರೆ ವಾರದಲ್ಲಿ ಒಮ್ಮೆ ಮಾತ್ರ ತಗೊಳ್ಳುವಂಥದ್ದು ಪಿಲ್ ವಿತ್ ವೆರಿ ಫ್ಯೂ ಸೈಡ್ ಎಫೆಕ್ಟ್ಸ್ ಆ್ಯಂಡ್ ಹೈ ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ. ಸೊ ಇದರಿಂದ ನಾವು ಏನು ಕಲ್ತ್ಕೊಳ್ತೇವೆ, ಸೊ ಇಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಕ್ವಶನ್ಸ್ ಯಾವ ಥರ ಬರುತ್ತೆ, ವಾಟ್ ಈಸ್ ಓರಲ್ ಕಾಂಟ್ರಾಸೆಪ್ಟಿವ್ ಅಂತ ಹೇಳಿ. ಅದು ಪ್ರೊಜೆಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಕಾಂಬಿನೇಷನಲ್ಲಿ ನಾವು ತಗೊಳ್ತಾ ಇದ್ದೇವೆ ಅಂತಂದರೆ, ಸೊ ಇಟ್ ಇಸ್ ಕಾಲ್ಡ್ ಏನಂತ ಕರಿತೇವೆ ಅದನ್ನು, ವಿ ಕಾಲ್ ಇಟ್ ಆಸ್
ದ ಪರ್ಟಿಕ್ಯುಲರ್ಲಿ ಓರಲ್ ಕಾಂಟ್ರಾಸೆಪ್ಟಿವ್ ಅಂತ ಹೇಳಿ ಕರಿತೇವೆ. ನಂತರದಲ್ಲಿ ಏನು ಬರುತ್ತೆ, ದಟ್ ಈಸ್ ಯಾವ ರೀತಿ ಇದನ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿ. ಸೊ ಕಂಟಿನ್ಯೂಸ್ ಆಗಿ 21 ಡೇಸ್ ಕನ್ಸ್ಯೂಮ್ ಮಾಡಬೇಕು. ಓನ್ಲಿ ಡ್ಯೂರಿಂಗ್ ದ ಮೆನ್ಸ್ಟ್ರೇಷನ್ ನಾವು ಅದನ್ನು ನಿಲ್ಲಿಸಬೇಕು ಅಂತೇಳಿ. ಎಕ್ಸಾಂಪಲ್ ಬಂದು ಸಹೇಲಿ ಅಂತ ಹೇಳಿ, ಆಯ್ತಾ. ಆ್ಯಂಡ್ ಅದು ಏನು ಕೆಲಸವನ್ನು ಮಾಡುತ್ತೆ ಅಂದರೆ, ಸೊ ಸ್ಪರ್ಮ್ ಎಂಟ್ರಿಯನ್ನು ಸ್ಲೋ ಡೌನ್ ಮಾಡುತ್ತೆ ಅಥವಾ ಸ್ಪರ್ಮ್ ಎಂಟ್ರಿಯನ್ನು ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ಇದನ್ನ ಒನ್ಸ್ ಅ ವೀಕ್ ಪಿಲ್ ಅಂತ ಕರೀತಾರೆ, ಯಾವುದನ್ನ, ಸಹೇಲಿಯನ್ನು. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಕೇಳ್ತಾರೆ ಕ್ವಶನ್ಸ್ಗಳನ್ನು. ರೈಟ್, ನೆಕ್ಸ್ಟ್ ಒನ್ ಬಂದು ಇಂಜೆಕ್ಟಬಲ್ಸ್ ಆರ್ ಇಂಪ್ಲಾಂಟ್ಸ್ ಅಂತ ಹೇಳಿ. ನೆಕ್ಸ್ಟ್ ಒನ್ ಯಾವುದು, ಇಂಜೆಕ್ಟಬಲ್ಸ್ ಅಥವಾ ಇಂಪ್ಲಾಂಟ್ಸ್ ಅಂತ ಹೇಳಿ. ಓಕೆ, ಸೊ ಇಂಜೆಕ್ಟಬಲ್ಸ್ ಅಂದರೆ ಇಂಜೆಕ್ಷನ್ ಮುಖಾಂತರ ತಗೊಳ್ಳುವಂಥದ್ದು. ಇಂಪ್ಲಾಂಟ್ಸ್ ಅಂದರೆ ಪರ್ಮನೆಂಟ್ ಆಗಿ ನಾವು ನಮ್ಮ ಸ್ಕಿನ್ನಿನ ಅಂಡರಲ್ಲಿ ಇಟ್ಕೊಳ್ಳುವಂಥದ್ದು. ಸೊ ಅಲ್ಲಿ ನಾವು ಡಯಾಗ್ರಾಮ್ನ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಂಪ್ಲಾಂಟ್ಸ್ಗಳು. ಓಕೆ, ದೀಸ್ ಆರ್ ಕಾಲ್ಡ್ ಇಂಪ್ಲಾಂಟ್ಸ್ ಅಂತ ಕರಿತೇವೆ ನಾವು, ಆಯಿತಾ. ಇಲ್ಲಿ ನಾವು IUDಸ್ಗಳನ್ನು ನೋಡ್ಬೋದು. ಇದು ಕಾಪರ್ ರಿಲೀಸಿಂಗ್ IUD ನೋಡಿ, ಕಟ್ ಇದು. ಓಕೆ, ದೆನ್ ಇಸ್ ಹಾರ್ಮೋನ್ ರಿಲೀಸಿಂಗ್ IUD. ಯು ಕ್ಯಾನ್ ಸಿ ದ ಶೇಪ್ ಇಟ್ ಸೆಲ್ಫ್ ಇಸ್ ಅ T ಲೈಕ್ ಶೇಪ್. ಸೊ ಏನು ಮಾಡುತ್ತೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಬ್ಲಾಕ್ ಮಾಡ್ತಾ ಇದೆ, ಹೌದಾ. ಸೊ ಇದು IUDಸ್ಗಳು ಹೇಗೆ ವರ್ಕ್ ಆಗ್ತದೆ ಅಂತೇಳಿ. ಇದು ಇಂಪ್ಲಾಂಟ್ಸ್ಗಳು, ಸ್ಕಿನ್ನಿನ ಅಂಡರಲ್ಲಿ ಹಾಕಿಟ್ಕೊಳ್ಳುವಂಥದ್ದು. ಓಕೆ, ಲೆಟ್ಸ್ ಮೂವ್ ಟು ದ ಥಿಂಗ್. ಪ್ರೊಜೆಸ್ಟ್ರೋಜನ್ ಅಲೋನ್ ಆರ್ ಇನ್ ಕಾಂಬಿನೇಷನ್ ವಿತ್ ಈಸ್ಟ್ರೋಜನ್. ಅಗೇನ್ ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್ ನಾವಿಲ್ಲಿ ಉಪಯೋಗಿಸ್ತೇವೆ. ಓಕೆ, ಇಂಜೆಕ್ಷನ್ ಆರ್ ಇಂಪ್ಲಾಂಟ್ಸ್ಗಳಾಗಿ. ದರ್ ಮೋಡ್ ಆಫ್ ಆಕ್ಷನ್ ಇಸ್ ಸಿಮಿಲರ್ ಟು ದ ಪಿಲ್ಸ್ ಹೇಗೆ ವರ್ಕ್ ಮಾಡುತ್ತೋ ಅದೇ ಥರ ವರ್ಕ್ ಮಾಡುತ್ತೆ. ಅಡ್ಮಿನಿಸ್ಟ್ರೇಷನ್ ಆಫ್ ಪ್ರೊಜೆಸ್ಟ್ರೋಜನ್ ಆರ್ ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್ ಆರ್ IUD ವಿತಿನ್ 72 hours ಆಫ್ ದ ಕಾಯ್ಟಿಸ್ ಹ್ಯಾವ್ ಬೀನ್ ಫೌಂಡ್ ಟು ಬಿ ಎಫೆಕ್ಟಿವ್. ಅಂದರೆ IUDಯನ್ನು ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ಸ್ಗಳನ್ನು ಅಥವಾ ಈ ಇಂಪ್ಲಾಂಟ್ಸ್ಗಳನ್ನು 72 ಗಂಟೆಯ ಒಳಗೆ 72 hours ಬಿಫೋರ್ ಆರ್ 72 hours ಆಫ್ಟರ್ ಕಾಯ್ಟಿಸ್ ಇದನ್ನ ಇಫೆಕ್ಟಿವ್ ಅಂತ ಕರಿತೇವೆ ನಾವು. ಏನಂತ ಕರಿತೇವೆ, ಇಟ್ ಇಸ್ ಕಾಲ್ಡ್ ಆಸ್ ಇಫೆಕ್ಟಿವ್ ಅಂತ ಹೇಳಿ ಕರಿತೇವೆ ನಾವು, ಆಯಿತಾ. ದೇ ಯೂಸ್ ಟು ಅವಾಯ್ಡ್ ದ ಪಾಸಿಬಲ್ ಪ್ರೆಗ್ನೆನ್ಸಿ ಡ್ಯೂ ಟು ರೇಪ್ ಆದಾಗ ಅಥವಾ ನಾವು ಕ್ಯಾಶುವಲ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸನ್ನು ನಡೆಸಿದಾಗ 72 ಗಂಟೆ ಒಳಗಡೆ ಇದನ್ನ ಕನ್ಸ್ಯೂಮ್ ಮಾಡಬೇಕು. ಐದರ್ ಓರಲ್ ಕಾಂಟ್ರಾಸೆಪ್ಟಿವ್ ಮಾಡಿ ಅಥವಾ ಇಂಜೆಕ್ಟಬಲ್ಸ್ ಮಾಡಿ ಅಥವಾ IUDಗಳನ್ನು. IUDಯನ್ನು ಇಟ್ ಇಸ್ ಇಂಪಾಸಿಬಲ್, ರೈಟ್. ಓಕೆ, ಸಾರಿ. ಓಕೆ, ಓಕೆ, ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ಸರ್ಜಿಕಲ್ ಮೆಥಡ್ ಅಥವಾ ಸ್ಟೆರಲೈಸೇಷನ್ ಅಂತ ಕರಿತೇವೆ. ಇಟ್ಸ್ ಅ ಪರ್ಮನೆಂಟ್ ಮೆಥಡ್, ಇರ್ರಿವರ್ಸಿಬಲ್ ಮೆಥಡ್ ಇದು. ಇದನ್ನು ನಾವು ಒಮ್ಮೆ ಇದನ್ನು ನಾವು ಕಂಪ್ಲೀಟ್ಲಿ ಮಾಡಿಸ್ಕೊಂಡ್ರೆ ಸೊ ನಮಗೆ ವಾಪಸ್ ಇದನ್ನ ಏನು ಮಾಡೋಕ್ಕೆ ಬರೋದಿಲ್ಲ, ರಿಟರ್ನ್ ವಾಪಸ್ ಅದನ್ನ ಸೇಮ್ ಸ್ಟೇಜಿಗೆ ತರೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ನಾವೇನಂತ ಕರಿತೇವೆ, ವಿ ಕಾಲ್ ಇಟ್ ಆಸ್ ದ ಪರ್ಮನೆಂಟ್ ಇರ್ರಿವರ್ಸಿಬಲ್ ಮೆಥಡ್ ಅಂತ ಕರಿತೇವೆ. ಇಲ್ಲಿ ಎರಡು ರೀತಿಯ ಮೆಥಡ್ಸ್ಗಳಿದ್ದಾವೆ. ಒಂದು ಬಂದು ನಾವು ಫೀಮೇಲಲ್ಲಿ ಟ್ಯೂಬೆಕ್ಟಮಿ ಅಂತ ಕರಿತೇವೆ, ಮೇಲಲ್ಲಿ ವೆಸೆಕ್ಟಮಿ. ಹೆಸರು ಹೇಳ್ತದೆ ಇಲ್ಲಿ ವ್ಯಾಸ್ ಅಂತ ಅಂದರೆ ವ್ಯಾಸ್ ಡಿಫರೆನ್ಸ್ ಅಂತ ಹೇಳಿ. ಇಲ್ಲಿ ಟ್ಯೂಬೆಕ್ಟಮಿ ಅಂದರೆ ಏನಿರ್ಬೋದು, ಫೆಲಾಪಿಯನ್ ಟ್ಯೂಬ್ ಅಂತ ಹೇಳಿ. ಸೊ ಲೆಟ್ ಸಿ ಇನ್ ದ ಡಯಾಗ್ರಾಮ್ ಇಟ್ ಸೆಲ್ಫ್, ನಾವು ಅದು ಹೇಗೆ ಅಂತ ನೋಡೋಣ. ನೋಡ್ರಿ, ವೆಸೆಕ್ಟಮಿಯಲ್ಲಿ ಏನು ಮಾಡ್ತೇವೆ ಅಂತ ಅಂದರೆ ಮೇಲಲ್ಲಿ ಆಗೋದಲ್ವಾ. ಯು ಕ್ಯಾನ್ ಸಿ ದ ಮೇಲ್ ಫಿಗರ್ ಓವರ್, ನೀವು ಮೇಲ್ ಫಿಗರನ್ನು ನೋಡ್ಬೋದು. ಇಲ್ಲಿ ಏನಾಗ್ತಾ ಇದೆ, ನಾವು ವ್ಯಾಸ್ ಡಿಫರೆನ್ಸನ್ನ ಕಟ್ ಮಾಡಿ ಟೈ ಮಾಡಿಬಿಡ್ತೇವೆ. ಸೊ ದ್ಯಾಟ್ ದ ಸ್ಪರ್ಮ್ ಕೆನಾಟ್ ಟ್ರಾವೆಲ್ ಓವರ್ ಹಿಯರ್. ಇಲ್ಲಿಂದ ಸ್ಪರ್ಮ್ ಟ್ರಾವೆಲೇ ಆಗೋಕ್ಕಾಗೋದಿಲ್ಲ, ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿಬಿಡುತ್ತೆ. ಸೊ ಇಲ್ಲಿ ಬ್ಲಾಕ್ ಆಗುತ್ತೆ, ಟೆಸ್ಟಿಸ್ ವಿಲ್ ಬಿ ದೇರ್, ಟೆಸ್ಟಿಸ್ ಪ್ರೊಡಕ್ಷನ್ ಮಾಡುತ್ತೆ, ಬಟ್ ಸ್ಪರ್ಮ್ ಮೂವ್ ಆಗೋದಿಲ್ಲ. ಸೊ ಸ್ಪರ್ಮ್ ಮೂವ್ ಆಗದೆ ಇದ್ರೆ ಇಲ್ಲಿಂದ ಇಜಾಕ್ಯುಲೇಟ್ ಆಗೋದಿಲ್ಲ. ಹೆನ್ಸ್ ಅಲ್ಲಿಂದ ಏನಾಯಿತು, there would be no fusion of gametes is going to take place ಅಲ್ವಾ. ಈ ಒಂದು ನಾರ್ಮಲ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆದರೂ ಕೂಡ ಅಲ್ವಾ. ವೆರಾಸ್ ನೋಡ್ರಿ, ಇದು ವೆಸೆಕ್ಟಮಿ ಆಯಿತು, ಇಲ್ಲಿ ಟ್ಯೂಬೆಕ್ಟಮಿ. ಸೊ ಟ್ಯೂಬೆಕ್ಟಮಿ ಅಂದ್ರೆ ಏನು, ಇಲ್ಲಿ ನೋಡ್ರಿ, ಇದು ಯಾವ ಟ್ಯೂಬ್, ಇದು ಫೆಲಾಪಿಯನ್ ಟ್ಯೂಬ್ ಅಲ್ವಾ. ಫೆಲಾಪಿಯನ್ ಟ್ಯೂಬಲ್ಲಿ ನಾವೇನು ಮಾಡ್ತೇವೆ, ಫೆಲಾಪಿಯನ್ ಟ್ಯೂಬನ್ನೇ ಕಟ್ ಮಾಡಿ ಹೊಲ್ದು ಬಿಡ್ತೇವೆ. ನಾವೇನು ಮಾಡ್ತೇವೆ, ಫೆಲಾಪಿಯನ್ ಟ್ಯೂಬನ್ನೇ ಕಟ್ ಮಾಡಿ ಹೊಲ್ದು ಬಿಡ್ತೇವೆ. ಆಗ ಏನಾಗುತ್ತೆ, ಸೊ ಇಲ್ಲಿಂದ ಏನು ಪರ್ಟಿಕ್ಯುಲರ್ಲಿ ಓಮ್ ಅಥವಾ ಸೆಕೆಂಡರಿ ಯೂಸೈಟ್ ಇಲ್ಲಿಂದ ಬಂದಿರ್ತದೋ, ದೇ ವಿಲ್ ಸ್ಟಾಪ್ ಓವರ್ ಹಿಯರ್. ದೇ ವಿಲ್ ನಾಟ್ ಎಂಟರ್ ದ ಪರ್ಟಿಕ್ಯುಲರ್ ಯುಟರಸ್ನ ಎಂಟರ್ ಮಾಡೋದಿಲ್ಲ. ಯುಟರ್ನಸ್ನ ಎಂಟರ್ ಮಾಡೇ ಇಲ್ಲ. ಅಥವಾ ದ ಪರ್ಟಿಕ್ಯುಲರ್ ಸ್ಪರ್ಮ್ ಹೀಗೆ ಬರಬೇಕಲ್ವಾ, ಇಲ್ಲಿಂದ ಸ್ಪರ್ಮ್ ಎಂಟರ್ ಆಗಬೇಕು, ರೈಟ್. ಸೊ ಸ್ಪರ್ಮ್ ಮುಂದೆ ಹೋಗೋಕ್ಕೆ ಆಗೋದಿಲ್ಲ, ಫರ್ಟಿಲೈಸೇಷನ್ ಆಗೋದಿಲ್ಲ, ರೈಟ್. ಸೊ ದಟ್ ಇಸ್ ದ ಪಾಸಿಬಿಲಿಟಿ. ಸೊ ಆ್ಯಂಡ್ ದೀಸ್ ಟು ಆರ್ ದ ಮೆಥಡ್ಸ್. ಸೊ ಇದನ್ನು ಕೂಡ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇದೆ, ಆಯಿತಾ. ಮುಗಿತದೆ ನೆಕ್ಸ್ಟ್ ಒನ್. ಸೊ ಇಲ್ಲಿಗೆ ಏನು ಮುಗುತ್ತೆ, ಇಲ್ಲಿಗೆ ಮುಗಿಯುವಂಥದ್ದು ಎಲ್ಲ ಒಂದು ಪರ್ಟಿಕ್ಯುಲರ್ಲಿ ಏನು ಕಲ್ತ್ವಿ ನಾವು, ಆಲ್ ಮೆಥಡ್ಸ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ವಿ ಹ್ಯಾವ್ ಲರ್ನ್ಡ್ ಇಟ್.
ಓಕೆ, ಸೊ ಈ ಮೆಥಡ್ ಮೇಲೆ ಸೊ ಪರ್ಟಿಕ್ಯುಲರ್ಲಿ 3 ಮಾರ್ಕ್ಸಿನ ಮತ್ತು 2 ಮಾರ್ಕ್ಸಿನ ಕ್ವಶನ್ಸ್ಗಳು ಬರ್ತವೆ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಕ್ವಶನ್ಸ್ಗಳನ್ನ ನಾವು ಒಮ್ಮೆ ನೋಡ್ಕೊಂಡ್ಬಿಡ್ತೇವೆ, ಯಾವ್ಯಾವ ಕ್ವಶನ್ ಥರ ಬರ್ಬೋದು ಅಂತೇಳಿ. ನಿಮ್ಮ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸ್ಗಳೇ, ನೀವು ಬೇಕಾದ್ರೆ ಹೋಗಿ ಅದನ್ನು ಅಬ್ಸರ್ವ್ ಮಾಡ್ಬೋದು. ಸೊ you know that you already got it, ನಿಮ್ಮ ಹತ್ರ ಆಲ್ರೆಡಿ ಇದೆ ಅದು. ಸೊ ಇವನ್ ದೆನ್ ಇಫ್ ಯು ಡೋಂಟ್ ಹ್ಯಾವ್ ಇಟ್, ಸೊ ಗೋ ಆ್ಯಂಡ್ ಸ್ಕೂಲ್ ಎಜುಕೇಷನ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ, ಗೌರ್ಮೆಂಟ್ದು ನಿಮಗೆ ಸಿಗುತ್ತೆ ಡೈರೆಕ್ಟಾಗಿ, ಆಯಿತಾ. ಅದರ್ವೈಸ್ ಐ ಟ್ರೈ ಟು ಆ್ಯಡ್ ದ ಲಿಂಕ್ ಓವರ್ ಹಿಯರ್. ಓಕೆ, ಎನಿವೆ ನೆಕ್ಸ್ಟ್ ಪಾರ್ಟ್ ಬಂದು ಒಂದು ಹೊಸ ಕಾನ್ಸೆಪ್ಟು, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತೇಳಿ. ಸೊ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತಂದರೆ ನಥಿಂಗ್ ಬಟ್ ಅಬಾರ್ಷನ್ಸ್ ಅಂತೇಳಿ ಕರಿತೇವೆ ನಾವು. ಏನಂತ ಕರಿತೇವೆ ಅದನ್ನು? ಅಬಾರ್ಷನ್ಸ್. ಹೇಗಾಗುತ್ತೆ ಲೆಟ್ಸ್ ಸಿ. Intentional or voluntary termination of the pregnancy before the full term is called medical termination of pregnancy. 1 marks in a ಕ್ವಶನ್ ಇದು, ಅಥವಾ ಇಂಡ್ಯೂಸ್ಡ್ ಅಬಾರ್ಷನ್ ಅಂತ ಕರೀತಾರೆ. ನಿಯರ್ಲಿ 45 to 50 million MTPs ಆರ್ ಪರ್ಫಾರ್ಮ್ಡ್ ಅ ಇಯರ್ ಆಲ್ ಓವರ್ ದ ವರ್ಲ್ಡಲ್ಲಿ ಏನಾಗುತ್ತೆ, ಸೊ ಥ್ರೂ ಔಟ್ ದ ವರ್ಲ್ಡಲ್ಲಿ ನಮಗೆ 45ರಿಂದ 50 ಮಿಲಿಯನ್ನಷ್ಟು MTPsಗಳು ಪ್ರತಿ ವರ್ಷ ಆಗುತ್ತೆ. ಸೊ ದ್ಯಾಟ್ ಇಸ್ ನಿಯರ್ಲಿ ಪಾಪ್ಯುಲೇಷನ್ನ 1 ಪಾರ್ಟ್ ಅದು, ಆಯಿತಾ. ದೆನ್ ವೆದರ್ ಟು ಎಕ್ಸೆಪ್ಟ್ ಆರ್ ಲೀಗಲೈಸ್ MTP ಇಸ್ ನಾಟ್ ಬೀಯಿಂಗ್ ಇಲ್ಲಿ ಏನು ನಮ್ಗೆ ಇದೆಲ್ಲ ಏನು ಬೇಕಾಗಲಿಲ್ಲ. ಸೊ ವಿಲ್ ಓನ್ಲಿ ಫೋಕಸ್ ಆನ್ ಇಂಪಾರ್ಟೆಂಟ್. ಗವರ್ಮೆಂಟ್ ಆಫ್ ಇಂಡಿಯಾ ಲೀಗಲೈಸ್ಡ್ MTP 1971. ಇಂಡಿಯಾದಲ್ಲಿ 1971ನಲ್ಲಿ ಏನು ಆಯಿತು, ಲೀಗಲೈಸ್ ಆಯಿತು. ಅಲ್ಲಿ ತನಕ ಇಟ್ ವಾಸ್ ಇಲ್ಲೀಗಲ್, ಆಯಿತಾ, ಪ್ರಾಕ್ಟೀಸ್ ಮಾಡಾಗಿ ಇರಲಿಲ್ಲ. ಬಟ್ ಇವೊಂದು ಇಟ್ ವಾಸ್ ಡನ್ ಟು ಅವಾಯ್ಡ್ ಮಿಸ್ಯೂಸನ್ನು ಅವಾಯ್ಡ್ ಮಾಡಲಿಕ್ಕೆ ಅದನ್ನ ಲೀಗಲ್ಲೇ ಮಾಡಿಬಿಟ್ರು. ಸಚ್ ರೆಸ್ಟ್ರಿಕ್ಷನ್ಸ್ are all the more important to check indiscriminate and illegal female feticides. ಫೀಮೇಲ್ ಫಿಟಿಸೈಡ್ಸ್ಗಳನ್ನು ತಪ್ಪಿಸ್ಲಿಕ್ಕೆ ಮಾಡಿದ್ದು ಅಂತೇಳಿ ಹೇಳ್ತಾರೆ. ಸೊ ದ್ಯಾಟ್ ಇಸ್ ವಾಟ್ MTPs, ಆಯಿತಾ. ಓಕೆ, ಸೊ MTP ಯಾಕೆ ಮಾಡಬೇಕು? ವೈ MTP? ದ ಆನ್ಸರ್ ಇಸ್ ಟು ಗೆಟ್ ರಿಡ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್. ಮೊದಲನೇ ಪಾಯಿಂಟ್ ಇದು, ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ಗಳನ್ನು ರಿಮೂವ್ ಮಾಡಲಿಕ್ಕೆ. ದಟ್ ಈಸ್ ಡ್ಯೂ ಟು ಕ್ಯಾಶುವಲ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆರ್ ಫೇಲ್ಯೂರ್ ಆಫ್ ಕಾಂಟ್ರಾಸೆಪ್ಟಿವ್ಸ್. ಸೊ ನಾವು ಓದಿರುವಂಥ ಯಾವುದೇ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಸೆಪ್ಟಿವ್ಸ್ಗಳು ಫೇಲ್ ಆದರೆ, ಅಥವಾ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ನಡೆದಾಗ, ಸೊ ಆದರೆ ಪ್ರೆಗ್ನೆನ್ಸಿ ಆದರೆ, ಅಥವಾ ರೇಪ್ ಆದಾಗ ಪ್ರೆಗ್ನೆನ್ಸಿ ಆದರೆ ನಾವು MTPಯನ್ನು ಕ್ಯಾರಿ ಔಟ್ ಮಾಡ್ತೇವೆ. MTPs ಆರ್ ಆಲ್ಸೋ ಎಸೆನ್ಷಿಯಲ್ ಇನ್ ಸರ್ಟೇನ್ ಕೇಸಸ್ ವೇರ್ continuation of the pregnancy could be harmful or even fatal either to mother or to the fetus or both. ಸೊ ಇದು ಎರಡನೇದು. ಸೊ ಇದರ ಯಾವುದೋ ಜೆನೆಟಿಕ್ ಡಿಸಾರ್ಡರ್ಸ್ಗಳಿದ್ದಾವೆ, ಆ ಜೆನೆಟಿಕ್ ಡಿಸಾರ್ಡರ್ಗಳು ಇದ್ದಾಗ ಸೊ ತಾಯಿಗೆ ಸಮಸ್ಯೆ ಆಗುತ್ತೆ ಅಂತ ಅಂದರೆ ಆಗ ನಾವೇನು ಮಾಡ್ತೇವೆ, ಇಲ್ಲಿ MTPಯನ್ನು ಕಂಡಕ್ಟ್ ಮಾಡಿ ನಾವು ಮಗುವನ್ನು ಅಥವಾ ಭ್ರೂಣವನ್ನು ಅಬಾರ್ಟ್ ಮಾಡಿಬಿಡ್ತೇವೆ ಅಲ್ವಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಓಕೆ, ಸೊ ಇದು 2 ಮಾರ್ಕ್ಸಿನ ಕ್ವಶನು. ಸೊ ಇಲ್ಲೊಂದು ಕ್ವಶನ್ ಕೇಳ್ತಾನೆ, MTP ಆರ್ ಕನ್ಸಿಡರ್ಡ್ ರಿಲೇಟಿವ್ಲಿ ಸೇಫ್ ಡ್ಯೂರಿಂಗ್, ಅಂದರೆ ಸೇಫ್ ಎಷ್ಟು ಪೀರಿಯಡ್ ಒಳಗಡೆಗೆ? 12 ವೀಕ್ಸ್, ಅಂದರೆ 3 ಮಂತ್ಸ್, 3 ತಿಂಗಳ ಒಳಗಡೆಗೆ ನಾವು MTPಯನ್ನು ನಡೆಸ್ಕೋಬೇಕು ಅಥವಾ ಮಾಡ್ಕೋಬೇಕು, ಅಥವಾ ಫಸ್ಟ್ ಟ್ರೈಮಿಸ್ಟರ್. ಹಾಗಾದರೆ ಇದನ್ನ ಮೇಲೆ ಮಾಡೋಕ್ಕಾಗೋದಿಲ್ವೋ? ಮಾಡಬಹುದು, ಆದರೆ ಮ್ಯಾಕ್ಸಿಮಮ್ ಅಪ್ ಟು 6 ಮಂತ್ಸ್. ಇವನ್ ದೋ ಇಟ್ ಇಸ್ ರಿಸ್ಕಿಯರ್ ಆಗಿರ್ತದೆ ನೋಡಿ. ಸೆಕೆಂಡ್ ಟ್ರೈಮಿಸ್ಟರ್ ಅಬೋರ್ಷನ್ಸ್ ಆರ್ ಮಚ್ ಮೋರ್ ರಿಸ್ಕಿಯರ್. ಮಾಡ್ತಾರೆ ಬಟ್ ರಿಸ್ಕಿಯರ್ ಆಗಿರ್ತದೆ, ಆಯಿತಾ. ನಂತರ ನೆಕ್ಸ್ಟ್ ನೋಡೋಣ. ಅನದರ್ ಡೇಂಜರಸ್ ಟ್ರೆಂಡ್ ಈಸ್ ಟು ಮಿಸ್ಯೂಸ್ ಎಮಿನೋಸೆಂಥಸಿಸ್. ಸೊ ಎಮಿನೋಸೆಂಥಸಿಸ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಓಕೆ, ಎಮಿನೋಸೆಂಥಸಿಸ್, ದ ಅನ್ಬೋರ್ನ್ ಚೈಲ್ಡ್ ಟು ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಇಂಡಿವಿಜುವಲ್. ಓಕೆ, ಸೆಕ್ಸ್ ಆಫ್ ದ ಇಂಡಿವಿಜುವಲ್ನ ಸೆಕ್ಸ್ ಆಫ್ ಪ್ರೋಜೆನಿ ಅಂತ ಆಗಬೇಕು. ಸೆಕ್ಸ್ ಆಫ್ ಪ್ರೋಜೆನಿಯನ್ನು ಬೇಸಿಕಲಿ ಐಡೆಂಟಿಫೈ ಮಾಡಬೇಕು ಅಂತಂದರೆ ಅಮಿನೋಸೆಂಥಸಿಸ್ನ ಮಾಡ್ತೇವೆ. ಇದನ್ನ ಓದಿದ್ದೇವೆ ನಾವು ಕಂಪ್ಲೀಟ್ ಆಗಿ. ಬ್ಯಾನ್ ಮಾಡಿದ್ದಾರೆ, ಇಲ್ಲಿಗಲ್ ಕೂಡ ಹೌದು. It is followed by MTP. This is totally against what is legal. Such practices should be avoided. ಇದನ್ನೆಲ್ಲ ಅವಾಯ್ಡ್ ಮಾಡಿ, ರಿಸ್ಕ್ ಫ್ಯಾಕ್ಟರ್ ಇದೆ, ಇದನ್ನ ಬೇಡ ನಮಗೆ, ನಾಟ್ ರಿಕ್ವೈರ್ಡ್. ಓಕೆ, ನೆಕ್ಸ್ಟ್ ಬರೋದು ಯಾವುದು? ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಓಕೆ, ಸೊ STIs, ಅಥವಾ ಇದನ್ನ ಹೀಗೆ ಬರೆಯೋದಲ್ಲ, ದಿಸ್ ರಾಂಗ್. ಒನ್ ಸೆಕೆಂಡ್, STIs ಅಂತ ಬರೀತಾರೆ, ಅಥವಾ STDs ಅಂತ ಬರೀತಾರೆ, ಅಥವಾ VD ಅಂತ ಬರೀತವೆ. ಓಕೆ, ಸೊ ವಾಟ್ ಇಸ್ ಬೇಸಿಕಲಿ STIs ಆರ್ STDs? ಏನು? ಸೊ ಇನ್ಫೆಕ್ಷನ್ ಆರ್ ಡಿಸೀಸ್ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆರ್ ವೆನರಿಯಲ್ ಡಿಸೀಸಸ್ ಆರ್ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ RTI, ಅಥವಾ ಸೆಕ್ಷುವಲ್
ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಹೇಳಿ ಕರಿತವೆ. ಆಯ್ತಾ, ಇಷ್ಟೆಲ್ಲ ಹೆಸರುಗಳಿದಾವೆ. ಸೊ ಯಾವ್ಯಾವ್ದು ಬರುತ್ತೆ ಅದರಲ್ಲಿ ನೋಡ್ರಿ, ಗೊನೋರಿಯಾ ಅಂತ ಇದೆ, ಸಿಫಿಲಿಸ್ ಅಂತ ಇದೆ, ಜೆನೈಟಲ್ ಹರ್ಪಿಸ್ ಅಂತ ಇದೆ, ಕ್ಲಮೈಡಿಯಾಸಿಸ್ ಅಂತ ಇದೆ, ಜೆನೈಟಲ್ ವಾರ್ಡ್ಸ್ ಅಂತ ಇದೆ, ಟ್ರೈಕೋಮೊನಿಯಾಸಿಸ್ ಅಂತ ಇದೆ, ಹೆಪಟೈಟಿಸ್ ಬಿ ಅಂತ ಹೇಳಿ ಇದೆ, ಆ್ಯಂಡ್ ಆಫ್ ಕೋರ್ಸ್ ಯುವರ್ ಏಡ್ಸ್ ಅಲ್ವಾ. ಸೊ ಅದೇ HIV ವೈರಸ್ ಇಂದ ಯಾವ್ದು ಕಾಸ್ ಆಗುತ್ತೆ, ಏಡ್ಸ್ ಕಾಸ್ ಆಗುತ್ತೆ, ರೈಟ್. ಸೊ ಇದಿಷ್ಟು ಡಿಸೀಸಸ್ಗಳು. ಓಕೆ, ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನು ಅಂತಂದರೆ, ಸೊ ಯಾವ ಡಿಸೀಸು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳೋದು ಇಂಪಾರ್ಟೆಂಟ್. ಓಕೆ, ನೋಡೋಣ ಇಲ್ಲಿ ಒಮ್ಮೆ. ಓಕೆ, ಸೊ ಸಿ of these infections like hepatitis B, HIV can also be transmitted by sharing of injection needles, surgical instruments, etc. So hepatitis B ಮತ್ತೆ HIV not only transmitted by the sexual intercourse, it can also be transmitted through these type of other methods, like for example ಇಲ್ಲಿ ಇಂಜೆಕ್ಷನ್ಸ್ಗಳನ್ನು ಶೇರ್ ಮಾಡಿಕೊಂಡಾಗ. ಸೊ ಬಿಟ್ವೀನ್ ದ ಪರ್ಟಿಕ್ಯುಲರ್ ಯಾರು ಒಬ್ಬ ಇನ್ಫೆಕ್ಟೆಡ್ ಇರ್ತಾನೆ, ಇನ್ನೊಬ್ಬ ನಾನ್ ಇನ್ಫೆಕ್ಟೆಡ್ ಇದ್ದರೆ ಅವ್ರ ಮಧ್ಯದಲ್ಲಿ ಶೇರ್ ಮಾಡ್ಕೊಂಡಾಗ. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ನೆಗ್ಲಿಜೆನ್ಸಿಂದ ಅದರಲ್ಲಿ ರಕ್ತ ಉಳ್ಕೊಂಡ್ರೆ ಅದು ಟ್ರಾನ್ಸ್ಮಿಟ್ ಆದರೆ ಆಗುತ್ತೆ. ವಿತ್ ಇನ್ಫೆಕ್ಟೆಡ್ ಪರ್ಸನ್ಸ್, ಟ್ರಾನ್ಸ್ಫ್ಯೂಷನ್ ಆಫ್ ಬ್ಲಡ್ಡಿಂದ, ಸೊ ಇಟ್ ಇಸ್ ಕೂಡ ಬ್ಲಡ್ಡನ್ನ ಡೊನೇಟ್ ಮಾಡಿ ಅದರಲ್ಲಿ ಕಂಟೆಂಟ್ಸ್ಗಳನ್ನ ತಿಳ್ಕೊಳ್ದೇ ಇದ್ದಾಗ ಸೊ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಆ್ಯಂಡ್ ಇನ್ಫೆಕ್ಟೆಡ್ ಮದರ್ ಟು ದ ಫೀಟಸ್, ಮದರಿಂದ ಫೀಟಸ್ಗೆ ಕೂಡ ಬರುತ್ತೆ. ಇದು ಎರಡು ಡಿಸೀಸಸ್ಗಳು ನೋಡ್ರಿ. ಇಂಪಾರ್ಟೆಂಟ್ ಏನಂತ, ಜೆನೈಟಲ್ ಹರ್ಪಿಸ್ ಆ್ಯಂಡ್ HIV ಇನ್ಫೆಕ್ಷನ್, ಅದರ್ ಡಿಸೀಸಸ್. ಇಲ್ಲಿ ನೋಡ್ರಿ, ಹೆಪಟೈಟಿಸ್ ಬಿ ತುಂಬ ಇಂಪಾರ್ಟೆಂಟ್. ಹೆಪಟೈಟಿಸ್ ಬಿ, ಜೆನೈಟಲ್ ಹರ್ಪಿಸ್, HIV ಆರ್ ಅನ್ಕ್ಯೂರಬಲ್ ಡಿಸೀಸಸ್ಗಳು. ಇವು ಯಾವ ಥರದ ಡಿಸೀಸ್ಗಳು, ಅನ್ಕ್ಯೂರಬಲ್. ಇವನ್ ದೋ ಯು ಹ್ಯಾವ್ ಡನ್ ದ ಅರ್ಲಿ ಡಿಟೆಕ್ಷನ್ ಆದರೂ ಕೂಡ ಸೊ ಇಲ್ಲೇನಾಗುತ್ತೆ, ಇಲ್ಲಿ ಕಂಪ್ಲೀಟ್ ಆಗಿ ದರ್ ವುಡ್ ಬಿ ಸೊ ಕ್ಯೂರ್ ಮಾಡೋಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ಟು ಬಾಕಿ ಎಲ್ಲ ಏನು ಡಿಸೀಸಸ್ ಓದಿದಾವೋ ಇಲ್ಲಿ. ಓಕೆ, ಸೊ ಯಾವ್ಯಾವ ಡಿಸೀಸಸ್ಗಳು ನೋಡ್ರಿ. ಸೊ ಇಲ್ಲಿ ಜೆನೈಟಲ್ ಹರ್ಪಿಸ್ ಒಂದು, ಆಯಿತಾ, ಇಲ್ಲಿ ಏಡ್ಸ್ ಒಂದು, ಆಮೇಲೆ ಹೆಪಟೈಟಿಸ್ ಬಿ ಒಂದು. ಈ 3 ಡಿಸೀಸಸ್ಗಳನ್ನು ಬಿಟ್ಟು ಬಾಕಿ ಎಲ್ಲ ಡಿಸೀಸ್ಗಳು ಕ್ಯೂರ್ ಆಗ್ತವೆ. ಕ್ವಶನ್ ಕೂಡ ಕೇಳ್ತಾನೆ, ಏನಂತಂದರೆ ಸ್ಪೆಸಿಫಿಕಲಿ ಕೇಳ್ತಾನೆ, ನೇಮ್ ದ ಡಿಸೀಸಸ್ ದಟ್ ಈವನ್ ಆಫ್ಟರ್ ದ ಅರ್ಲಿ ಡಿಟೆಕ್ಷನ್ ಕ್ಯಾನಾಟ್ ಬಿ ಕ್ಯೂರ್ಡ್ ಅಂತ, STIsಗಳು. ಸೊ ಆಗ 3 ಬರೀಬೇಕು. ಅದರ್ ದೆನ್ ಯಾವ ಡಿಸೀಸ್ ಕೇಳ್ತಾರೋ ಅದನ್ನು ಬರೆದ್ರಾಯ್ತು ಹೆಸರನ್ನು, ಆಯಿತಾ. ನೆಕ್ಸ್ಟ್ ನೋಡ್ರಿ, ಸೊ ವಾಟ್ ಆರ್ ದ ಬೇಸಿಕ್ ಸಿಂಪ್ಟಮ್ಸ್ಗಳೇನಿದೆ, ಅರ್ಲಿ ಸಿಂಪ್ಟಮ್ಸ್ಗಳನ್ನ ಏನು ನೋಡ್ತೇವೆ ನಾವು, ಅಬ್ಸರ್ವ್ ಮಾಡಿ. ಅರ್ಲಿ ಸಿಂಪ್ಟಮ್ಸ್ ಆಫ್ ದ ಮೋಸ್ಟ್ ಆಫ್ ದೀಸ್ ಡಿಸೀಸ್ ಆರ್ ಮೈನರ್ ಆ್ಯಂಡ್ ಇನ್ಕ್ಲೂಡ್ ಇಚಿಂಗ್. ಸೊ ಮೈನರ್ ಇರುತ್ತೆ, ಸೊ ದ್ಯಾಟ್ ಇಸ್ ಇಚಿಂಗ್ ಇರುತ್ತೆ, ಮೈನರ್ ಇಚಿಂಗ್ ಇರುತ್ತೆ, ಫ್ಲೂಯಿಡ್ ಡಿಸ್ಚಾರ್ಜ್ ಇರುತ್ತೆ, ಸ್ಲೈಟ್ ಪೇನ್ ಇರುತ್ತೆ, ಸ್ವೆಲ್ಲಿಂಗ್ ಇರ್ತದೆ, ಆಯಿತಾ. ಇದು ಅರ್ಲಿ ಸಿಂಪ್ಟಮ್ಸ್ಗಳು. ನಾವು ಇದನ್ನ ಅಬ್ಸರ್ವ್ ಮಾಡಿಕೊಂಡು ಫಿಸಿಷಿಯನ್ ಹತ್ರ, ಡಾಕ್ಟರ್ ಹತ್ರ ಹೋಗಬೇಕು. ಇನ್ ದ ಜೆನೈಟಲ್ ರೀಜನ್, ಇನ್ಫೆಕ್ಟೆಡ್ ಫೀಮೇಲ್ಸ್ ಮೇ ಆಫನ್ ಬಿ ಅಸಿಂಪ್ಟೊಮೆಟಿಕ್ ಆ್ಯಂಡ್ ಹೆನ್ಸ್ ಮೇ ರಿಮೇನ್ ಅನ್ಡಿಟೆಕ್ಟೆಡ್. ಫೀಮೇಲಲ್ಲಿ ಇದು ಗೊತ್ತೇ ಆಗೋದಿಲ್ಲ, ಸೊ ಬಹಳ ಕಾಲದ ತನಕ ಗೊತ್ತಾಗೋದಿಲ್ಲ, ಹಾಗಾಗಿ ಸೊ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್, ಆಯಿತಾ. ಮುಂದೆ ಹೋಗೋದಿದ್ರೆ, ಆಬ್ಸೆನ್ಸ್ ಆಫ್ ಲೆಸ್ ಸಿಗ್ನಿಫಿಕೆಂಟ್ ಸಿಂಪ್ಟಮ್ಸ್ ಇನ್ ಅರ್ಲಿ ಸ್ಟೇಜಸ್ ಆಫ್ ದ ಇನ್ಫೆಕ್ಷನ್ ಆ್ಯಂಡ್ ದ ಸೋಷಿಯಲ್ ಸ್ಟಿಗ್ಮಾ ಅಟ್ಯಾಚ್ ಟು ದ STIs ಡಿಟೀರ್ ದ ಇನ್ಫೆಕ್ಟೆಡ್ ಪರ್ಸನ್. ಅಂದರೆ ಇನ್ಫೆಕ್ಟೆಡ್ ಪರ್ಸನ್ನ ಒಂದು ಪರ್ಟಿಕ್ಯುಲರ್ ಕುಗ್ಗಿಸ್ತದೆ ಈ ಡಿಸೀಸಸ್ಗಳು ಅಂತ ಹೇಳಿ ಹೇಳ್ತಾ ಇದೆ, ಮಾನಸಿಕವಾಗಿ ಕುಗ್ಗಿಸ್ತದೆ ಅಂತ ಹೇಳಿ, ಆಯಿತಾ. ಸೊ ದ್ಯಾಟ್ಸ್ ಆಲ್. ಮುಂದೆ ಟೈಮ್ಲಿ ಡಿಟೆಕ್ಷನ್ ಆ್ಯಂಡ್ ಪ್ರಾಪರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆ್ಯಂಡ್ ದರ್ ಇಸ್ ಅ ಸ್ಪೆಸಿಫಿಕ್ ಥಿಂಗ್, ದಿಸ್ ಕುಡ್ ಬಿ ಲೀಡ್ ಟು ದ ಕಾಂಪ್ಲಿಕೇಶನ್ಸ್ ಲೇಟರ್ ವಿಚ್ ಇನ್ಕ್ಲೂಡ್. ಸೊ ಇದು ಫೀಮೇಲಲ್ಲಿ ಆಗುವಂಥದ್ದು ಸ್ಪೆಸಿಫಿಕಲಿ. ಡಿಸೀಸಸ್ ಇದ್ದು ಅವರಿಗೆ ಗೊತ್ತಾಗದೇ ಇದ್ದರೆ ಅವರು ಪ್ರೆಗ್ನೆಂಟ್ ಆದರೆ ಏನೇನಾಗುತ್ತೆ, ಸೊ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಕಾಸ್ ಆಗುತ್ತೆ, PID, ಅಬಾರ್ಷನ್ಸ್ಗಳಾಗ್ಬೋದು, ಸ್ಟಿಲ್ ಬರ್ತ್ಸ್ಗಳಾಗ್ಬೋದು, ಆಯಿತಾ, ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ಗಳಾಗ್ಬೋದು, ಇನ್ಫರ್ಟಿಲಿಟಿ ಕಾಸ್ ಆಗ್ಬೋದು. ಸೊ ಇದಿಷ್ಟು ಅವರಲ್ಲಿ ಆಗುವಂಥ ಒಂದು ಪರ್ಟಿಕ್ಯುಲರ್ ಫಿನಾಮಿನಾಗಳು. ಸೊ ಇಲ್ಲಿ ಅಬಾರ್ಷನ್ಸ್, ದ್ಯಾಟ್ ಫೋರ್ಸ್ಫುಲ್ಲಾಗಿ ಏನಾಗುತ್ತೆ, ಸೊ ಮಗು ಹೊರಗೆ ಬಂದುಬಿಡ್ತದೆ. ಸ್ಟಿಲ್ ಬರ್ತ್ಸ್ ಅಂದರೆ ಮಗು ಹೊಟ್ಟೆಯಲ್ಲೇ ಸತ್ತೋಗ್ತದೆ ಅಥವಾ ಯೂಟರಸಲ್ಲಿ ಸತ್ತೋಗುತ್ತೆ. ಎಕ್ಟೋಪಿಕ್ ಅಂದರೆ ಫೇಕ್ ಪ್ರೆಗ್ನೆನ್ಸೀಸ್ಗಳಂತ ಕರಿತೇವೆ ಇದನ್ನು. ಸೊ ಪ್ರೆಗ್ನೆನ್ಸಿ ಆದಂಗೆ ಅನಿಸ್ತದೆ, ಆದರೆ ಬಟ್ ಆಗಿರೋದಿಲ್ಲ. ದೆನ್ ಇನ್ಫರ್ಟಿಲಿಟಿ ಕಾಸ್ ಆಗುತ್ತೆ. ಸೊ ದರ್ ವುಡ್ ಬಿ ನೋ ಬರ್ತ್ ಟು ದ ಯಂಗ್ ಒನ್, ಕೊಡಲಿಕ್ಕೆ ಆಗೋದಿಲ್ಲ ಫೀಮೇಲ್ ಹತ್ರ, ಆಯಿತಾ. ಮುಂದೆ ಹೋಗುತ್ತೆ. Therefore, prevention and early detection and cure of these diseases are given prime consideration ಅಂತ ಹೇಳ್ತಾ ಇದ್ದಾನೆ, ಆಯಿತಾ. ಸೊ ಯಾರಲ್ಲಿ ಜಾಸ್ತಿ ಇರ್ತದೆ, 15ರಿಂದ 24 ವರ್ಷದ ಮಕ್ಕಳಲ್ಲಿ. ಸೊ ಇವರು ಸ್ವಲ್ಪ ಉತ್ಸಾಹ, ಉಮೇದಿ ಅಥವಾ ನಾವೇನಂತ ಕರಿತೇವೆ, ದೇ ಆರ್ ಹೈಲಿ ಎನರ್ಜೆಟಿಕ್ ಇರ್ತಾರೆ ಆ್ಯಂಡ್ ದೇ ಆರ್ ಹೈಲಿ ಅಟ್ರಾಕ್ಟಿವ್ ಟು ಅಪೋಸಿಟ್ ಪರ್ಟಿಕ್ಯುಲರ್ ಜೆಂಡರ್ ಅಂತ ಹೇಳ್ಬೋದು. ಆಗ ಏನಾಗುತ್ತೆ, ಇಲ್ಲಿ ಬೇಸಿಕಲಿ ಈ ಒಂದು ಸಮಸ್ಯೆಗಳು ಕಾಸ್ ಆಗ್ತವೆ,
ಆಯಿತಾ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ದರ್ ಆರ್ ಸರ್ಟೆನ್ ಪ್ರಿನ್ಸಿಪಲ್ಸ್ ಹ್ಯಾವ್ ಬಿನ್ ಗಿವನ್. ಇದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಕೊಟ್ಟಿದ್ದಾರೆ, ಕೆಲವೊಂದು ಪ್ರಿನ್ಸಿಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಅದು ಯಾವ್ಯಾವ ಪ್ರಿನ್ಸಿಪಲ್ಸ್ಗಳು ನೋಡ್ರಿ. ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಆರ್ ಮಲ್ಟಿಪಲ್ ಪಾರ್ಟ್ನರ್ಸ್. ಸೆಕ್ಸ್ ಅನ್ನೋ ಬದಲು ನೀವೇನು ಉಪಯೋಗಿಸ್ಬೋದು, ಇಂಟರ್ ಕೋರ್ಸ್ ಅಂತ ಉಪಯೋಗಿಸ್ಬೋದು. ಸ್ಟ್ಯಾಂಡರ್ಡ್ ಶಬ್ದ ಇದು. ಓಕೆ, ಸೊ ಅವಾಯ್ಡ್ ಇಂಟರ್ ಕೋರ್ಸ್ ವಿತ್ ಅನ್ನೌನ್ ಪಾರ್ಟ್ನರ್ಸ್. ಗೊತ್ತಿಲ್ಲದವ್ರ ಜೊತೆಗೆ ಇಂಟರ್ ಕೋರ್ಸನ್ನು ನಡೆಸಬೇಡಿ. ಮಲ್ಟಿಪಲ್ ಪಾರ್ಟ್ನರ್ಸ್ಗಳನ್ನ ಇಟ್ಕೋಬೇಡಿ. ಆಲ್ವೇಸ್ ಟ್ರೈ ಟು ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ ಕ್ವಾಯ್ಟಿಸ್ ನಡೆಸುವಾಗಾದರೆ ಮೋಸ್ಟ್ ಆಫ್ ದ ಟೈಮ್ ಇಫ್ ಯು ವಾಂಟ್ ಟು ಅವಾಯ್ಡ್ STDs, STIs, ಪ್ರೆಗ್ನೆನ್ಸಿ, ಅನ್ವಾಂಟೆಡ್ ಪ್ರೆಗ್ನೆನ್ಸಿಗಳನ್ನು ಕಾಂಡಮ್ನ ಯೂಸ್ ಮಾಡಿ. ಡೌಟ್ ಇದ್ದರೆ ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗಿ. ಸೊ ಇದಿಷ್ಟು ಬೇಸಿಕಲ್ ಫಾಲೋ ಮಾಡಿದ್ರೆ ಸೊ ಯು ಕ್ಯಾನ್ ಅವಾಯ್ಡ್ STIs ಆರ್ STDsಗಳನ್ನು ಅವಾಯ್ಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಈಸ್ ಇನ್ಫರ್ಟಿಲಿಟಿ. ನೆಕ್ಸ್ಟ್ ಒನ್ ಯಾವುದು, ಇನ್ಫರ್ಟಿಲಿಟಿ ಅಂತ ಹೇಳಿ. ಸೊ ಇನ್ಫರ್ಟಿಲಿಟಿ ಅಂದರೆ ಏನು, ವಾಟ್ ಇಸ್ ಇನ್ಫರ್ಟಿಲಿಟಿ? ಸೊ ದರ್ ಇಸ್ ಪರ್ಟಿಕ್ಯುಲರ್ಲಿ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ಬೋದು ನೀವು. ಲಾರ್ಜ್ ನಂಬರ್ ಆಫ್ ಕಪಲ್ಸ್ ನೋಡ್ರಿ, ಇಲ್ಲಿ ಒಂದ್ಸಲ ನಾನು ಓದ್ಕೊಂಡ್ಬಿಡ್ತೇನೆ, ನಿಮಗೆ ಅರ್ಥ ಆಗುತ್ತದು. Discussion on a reproductive health incomplete without infertility. A large number of couples all over the world, including India, are infertile. They are unable to produce children in spite of unprotected sexual cohabitation. ಅಂದರೆ ಇದು ಡೆಫಿನೇಷನ್ ಯಾವುದು, ದಿಸ್ ಇಸ್ ದ ಡೆಫಿನೇಷನ್ ಯಾವುದು ಇಲ್ಲಿಂದ. The couples, if the couples are unable to produce children in spite of unprotected sexual intercourse ಅಂತ ಬರಿಬೋದು. ಕೋಹ್ಯಾಬಿಟೇಷನ್ ಬದಲು ಇಂಟರ್ಕೋರ್ಸ್ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಇದನ್ನ ನಾವು ಇನ್ಫರ್ಟಿಲಿಟಿ ಅಂತ ಕರಿತೇವೆ. ಮಕ್ಕಳು ಹುಟ್ಟೋದಿಲ್ಲ, ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಆಯಿತಾ. ಸೊ ಯಾಕೆ ಮಕ್ಕಳು ಹುಟ್ಟೋದಿಲ್ಲ? ದ ರೀಸನ್ಸ್ ಕುಡ್ ಬಿ, ಸೊ ಕೆಲವೊಂದು ಫಿಸಿಕಲ್ ಇರ್ಬೋದು, ಸೊ ದೈಹಿಕವಾಗಿರ್ಬೋದು, ಕಾಂಜನೈಟಲ್ ಇರ್ಬೋದು. ಸೊ ಇಟ್ ಮೇ ಬಿ ಆಫ್ ಬೋತ್ ದ ಜೆಂಡರ್ನ ಜೆನೆಟಿಕಲ್ ಆರ್ಗನ್ ಇಂದ ಇರ್ಬೋದು, ಅಥವಾ ಡಿಸೀಸಸ್ಗಳಿಂದ ಇರ್ಬೋದು. ಕೆಲವೊಂದು ಮಾನಸಿಕ ಒತ್ತಡದಿಂದ ಆಗ್ಬೋದು, ಆ ಜೆನೆಟಿಕ್ ಡಿಸೀಸಸ್ಗಳಿಂದ. ಡ್ರಗ್ಸ್, ಯಾರು ಡ್ರಗ್ ಅಬ್ಯೂಸ್ ಮಾಡ್ತಾರೆ, ಯಾರು ಡ್ರಗ್ನ ಕನ್ಸಂಪ್ಷನ್ ಮಾಡ್ತಾರೆ, ಅವರಲ್ಲಿ ಇರ್ಬೋದು. ದೆನ್ ಇಮ್ಯುನಾಲಜಿಕಲ್. ಸೊ ಇಮ್ಯುನಾಲಜಿಕಲ್ ಅಂದರೆ ಕೆಲವೊಬ್ಬರಲ್ಲಿ ಹೈ ಇಮ್ಯುನಿಟಿ ಇರುತ್ತೆ, ಅದನ್ನ ಸ್ಪರ್ಮ್ನ ಕಿಲ್ ಮಾಡ್ತಾ ಇರುತ್ತೆ, ಹಾಗಾಗಿ ಈ ಸಮಸ್ಯೆ ಇರ್ಬೋದು. ಅಥವಾ ಸೈಕಾಲಜಿಕಲ್ ಅಂತೇಳಿ, ಅಂದರೆ ಮಾನಸಿಕ ಒತ್ತಡದಿಂದ ಕೂಡ ಈ ರೀತಿ ಆಗುತ್ತೆ. ಸೊ ಇಲ್ಲಿ ಇಂಡಿಯಾದಲ್ಲಿ ಮಕ್ಕಳಾಗದೇ ಇದ್ದರೆ ಯಾರ ಮೇಲೆ ಬ್ಲೇಮ್ ಮಾಡ್ತಾರೆ? ಫೀಮೇಲ್ ಮೇಲೆ ಬ್ಲೇಮ್ ಮಾಡುವಂಥದ್ದು ಭಾಳ ಕಾಮನ್ ಆಗಿರುವಂಥದ್ದು ಇದು ಇಂಡಿಯಾದಲ್ಲಿ, ಆಯಿತಾ. ಸೊ ಅದಕ್ಕೆ ಬೇರೆ ಬೇರೆ ಥರದ ಇನ್ಫರ್ಟಿಲಿಟಿ ಸೆಂಟರ್ಸ್ಗಳಿದ್ದಾವೆ. ಅಲ್ಲಿ ನಾವು ಹೋದರೆ ನಮಗೆ ಬೇರೆ ಬೇರೆ ಮೆಥಡ್ಸ್ಗಳಿಂದ ಏನೋ ಮಕ್ಕಳನ್ನು ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಯಾವುದೂ ಆಗಿಲ್ಲ ಅಂತಂದರೆ ವಿ ಕ್ಯಾನ್ ಗೋ ಫಾರ್ ಅಡಾಪ್ಷನ್ಸ್ ಅಲ್ವಾ. ಸೊ ಆ ಮೆಥಡ್ಸ್ಗಳು ಯಾವುದು? ಆರ್ಟ್ ಅಂತ ಕರಿತೇವೆ. ಇಟ್ಸ್ ಕಾಲ್ಡ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಓಕೆ, ಸೊ ದರ್ ಆರ್ ಡಿಫರೆಂಟ್ ಮೆಥಡ್ಸ್ ಆರ್ ದರ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸಲ್ಲಿ. ಒಂದೊಂದೇ ಓದ್ಕೊಳ್ತಾ ಹೋಗೋಣ ನಾವು ಏನೇನು ಅಂತೇಳಿ. ಸೊ ಮೊಟ್ಟ ಮೊದಲನೇದು ಬಂದು ಮೆಥಡು IVF-ET ಅಂತೇಳಿ. IVF-ET ಅಂದರೆ ಏನು? ಇನ್ವಿಟ್ರೋ ಫರ್ಟಿಲೈಸೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮೆಥಡ್ ಅಂತೇಳಿ, ಆಯಿತಾ. ಇದು 3 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ ಇದು. ದಿಸ್ ಒನ್ ಯಾವುದು? IVF-ET. IVF-ET ಅಂತ ಹೇಳಿ. ಓಕೆ, IVF-ET ಅಂತ ಹೇಳಿ ಈ ಮೆಥಡ್ ಕೇಳ್ತಾರೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಆಸ್ಕ್ಡ್. ಸೊ IVF-ET ಅಂದರೆ ಏನಪ್ಪ? ಇನ್ ವಿಟ್ರೋ ಫರ್ಟಿಲೈಸೇಷನ್. ದಿಸ್ ಇಸ್ ಫರ್ಟಿಲೈಸೇಷನ್ ಔಟ್ಸೈಡ್ ದ ಬಾಡಿ ಇನ್ ಆಲ್ಮೋಸ್ಟ್ ಸಿಮಿಲರ್ ಕಂಡೀಷನ್ ಆಸ್ ದಟ್ ಆಫ್ ದ ಬಾಡಿ ಒಳಗಡೆಗೆ ಹೇಗಾಗುತ್ತೋ ಅದೇ ರೀತಿಯಲ್ಲಿ ನಾವು ಬಾಡಿಯ ಹೊರಗೆ ಆರ್ಟಿಫಿಷಿಯಲ್ ಆಗಿ ಫರ್ಟಿಲೈಸೇಷನ್ ಕ್ರಿಯೇಟ್ ಮಾಡ್ತೇವೆ. ಅದನ್ನು ನಾವು ಏನಂತ ಕರಿತೇವೆ? ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೇವೆ. ಈ ಮೆಥಡನ್ನ ಪಾಪ್ಯುಲರ್ ಆಗಿ ಏನು ಕರಿತೇವೆ ಅಂತಂದರೆ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತ ಕೂಡ ಕರಿತೇವೆ, ಆಯಿತಾ. ಏನನ್ನ? ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಅಂತ ಹೇಳಿ. ಇಲ್ಲಿ ಏನು ಮಾಡ್ತೇವೆ? ವಾಟ್ ವಿ ಡೂ ಓವರ್ ಹಿಯರ್, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಓವಮ್ ಅಥವಾ ಓವನ್ನ ತಗೊಳ್ತೇವೆ ವೈಫ್ ಅಥವಾ ಡೋನರಿಂದ, ಆ್ಯಂಡ್ ಸ್ಪರ್ಮ್ನ ಕಲೆಕ್ಟ್ ಮಾಡ್ತೇವೆ. ಅದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಲ್ಯಾಬೊರೇಟರಿ ಕಂಡೀಷನಲ್ಲಿ ಝೈಗೋಟ್ ಆಗಿ ಅದನ್ನು ಕ್ರಿಯೇಟ್ ಮಾಡ್ಕೊಳ್ತೇವೆ. ಸೊ ಇಲ್ಲಿಗೆ ಏನಾಯಿತು? IVF ಮುಗೀತು, ಒಂದು ಪ್ರೊಸೆಸ್ ಮುಗೀತು. ಇನ್ನು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋ ಮೆಥಡ್ ನೆಕ್ಸ್ಟು. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಏನು? ಸೊ ಇಲ್ಲಿ 2 ರೀತಿಯಲ್ಲಿ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತೇವೆ. ಒಂದನ್ನು ನಾವು ಜಿಫ್ಟ್ ಅಂತ ಕರಿತೇವೆ, ವಿ ಕಾಲ್ ಇಟ್ ಆಸ್ ಜಿಫ್ಟ್. ಓಕೆ, ನಾವೇನಂತ ಕರಿತೇವೆ ಅದನ್ನ? ಜಿಫ್ಟ್, ಝೈಗೋಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೇವೆ. ಸೊ ಯಾವಾಗ ಈ ಝೈಗೋಟ್ ಏನು ಡಿವೈಡ್ ಆಗ್ತಾ ಇರ್ತದೋ, ಆ ಝೈಗೋಟು
8 ಸೆಲ್ಸ್ಗಳು, ಅದರಲ್ಲಿ ಸೆಲ್ಸನ್ನು ನಾವು ಬ್ಲಾಸ್ಟೋಮಿಯರ್ಸ್ ಅಂತ ಹೇಳಿ ಕರಿತೇವೆ. ನಾವು ಫಸ್ಟ್ ಚಾಪ್ಟರ್ಲಿ ಓದಿದ್ದೇವೆ, ನೀವು ಹಳೆ ವಿಡಿಯೋಗಳನ್ನು ನೋಡ್ಬೋದು. ಸೊ ಬ್ಲಾಸ್ಟೋಮಿಯರ್ಸ್ ಏನಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ರೀತಿಯ ಒಂದು ಪರ್ಟಿಕ್ಯುಲರ್ಲಿ ಝೈಗೋಟ್ ಇದ್ರೆ, ಸೊ ಯು ಕ್ಯಾನ್ ಸಿ ಓವರ್ ಹಿಯರ್, ಝೈಗೋಟ್ ಇದ್ರೆ, ಸೊ ಅದರಲ್ಲಿ ಸೆಲ್ಸ್ಗಳು ಈ ರೀತಿ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ಸೆಲ್ಸ್ಗಳನ್ನು ನಾವು ಬ್ಲಾಸ್ಟೋಮಿಯರ್ಸ್ ಅಂತ ಹೇಳಿ ಕರಿತೇವೆ. ಸೊ ಅದರಲ್ಲಿ 8 ಸೆಲ್ಸ್ಗಳಿಗಿಂತ ಕಡಿಮೆ ಇದ್ರೆ, ಸೊ ಆ ಒಂದು ಪರ್ಟಿಕ್ಯುಲರ್ ಝೈಗೋಟನ್ನು ನಾವು ಜಿಫ್ಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೇವೆ. ಸಾರಿ, we're going to transfer it through, okay, we're going to transfer it through which one? ಜಿಫ್ಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೇವೆ. ಇಫ್ 8ಕ್ಕಿಂತ ಹೆಚ್ಚು ಬ್ಲಾಸ್ಟೋಮಿಯರ್ಸ್ಗಳಿದೆ, ಸೊ 8ಕ್ಕಿಂತ ಹೆಚ್ಚು ಬ್ಲಾಸ್ಟೋಮಿಯರ್ಸ್ಗಳನ್ನ ನಾವು ನೋಡಿದ್ರೆ, ಸೊ ಆಗ ಅದನ್ನು ನಾವೇನು ಮಾಡ್ತೇವೆ, ಸೊ ಅದನ್ನು ನಾವು IUT ಅಂತ ಕರಿತೇವೆ, ಇಂಟ್ರಾ ಯೂಟರೈನ್ ಟ್ರಾನ್ಸ್ಫರ್. ಇಲ್ಲಿ ಫೆಲಾಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ ಜಿಫ್ಟಲ್ಲಿ, ಇಲ್ಲಿ ಯುಟರಸ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ದಟ್ಸ್ ಅ ಡಿಫರೆನ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಈ ಡಿಫರೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ. ಸೊ ಈ ಎಂಬ್ರಿಯೋ ಫಾರ್ಮೇಷನ್ ಮೆಥಡನ್ನು ನಾವು ಇನ್ ವೈವೋ ಫರ್ಟಿಲೈಸೇಷನ್ ಕೂಡ ಮಾಡ್ಬೋದು. ಇನ್ ವೈವೋ ಫರ್ಟಿಲೈಸೇಷನ್ ಅಂದರೆ ಸೊ ಫೀಮೇಲಲ್ಲೇ ಫ್ಯೂಸ್ ಮಾಡುವಂಥದ್ದು. ಓಕೆ, ಸೊ ಆರ್ಟಿಫಿಷಿಯಲ್ ಆಗಿ ನಾವು ಇದನ್ನ ಫ್ಯೂಸ್ ಮಾಡ್ತೇವೆ, ರೈಟ್. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಇನ್ ವೈವೋ ಫರ್ಟಿಲೈಸೇಷನ್ ಅಂತೇಳಿ ನಾವು ಕರಿತೇವೆ. ಓಕೆ, ಸೊ ಮುಂದೆ ಹೋಗೋದಿದ್ರೆ ನೆಕ್ಸ್ಟ್ ಒನ್ ನೋಡೋಣ ನಾವು. ಆರ್ಟಲ್ಲಿ ನೆಕ್ಸ್ಟ್ ಮೆಥಡ್ ಬಂದು ಗಿಫ್ಟ್ ಅಂತ ಹೇಳಿ. ನೆಕ್ಸ್ಟ್ ಮೆಥಡ್ ಯಾವುದು? ಇಟ್ಸ್ ಕಾಲ್ಡ್ ಗಿಫ್ಟ್. ವಾಟ್ ಇಸ್ ಗಿಫ್ಟ್? ಗ್ಯಾಮೆಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಸೊ ಇಲ್ಲಿ ಏನು ಮಾಡ್ತೇವೆ ನಾವು? ಟ್ರಾನ್ಸ್ಫರ್ ಆಫ್ ಆನ್ ಓವಮ್ ಕಲೆಕ್ಟೆಡ್ ಫ್ರಮ್ ಅ ಡೋನರ್ ಇಂಟು ಅ ಫೆಲೋಪಿಯನ್ ಟ್ಯೂಬ್ ಆಫ್ ಅನದರ್ ಫೀಮೇಲ್ ಹೂ ಕ್ಯಾನಾಟ್ ಪ್ರೊಡ್ಯೂಸ್ ಒನ್. ಓಕೆ, ಇಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ ಓಮ್ನ ಒಂದು ಫೀಮೇಲಿಂದ ಕಲೆಕ್ಟ್ ಮಾಡ್ತೇವೆ, ಆಯಿತಾ. ಆ್ಯಂಡ್ ಆ ಓಮ್ನ ಇನ್ನೊಂದು ಫೀಮೇಲಿಗೆ ನಾವು ಟ್ರಾನ್ಸ್ಫರ್ ಮಾಡುವಂಥದ್ದು, ಆಯಿತಾ. ಆ್ಯಂಡ್ ಆ ಇನ್ನೊಂದು ಫೀಮೇಲ್ ಏನಿರ್ತಾಳೋ, ಸೊ ಹೂ ಕೆನಾಟ್ ಪ್ರೊಡ್ಯೂಸ್ ದ ಓವನ್ನ ಅವಳಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ ಅಲ್ಲಿ? ಗಿಫ್ಟನ್ನು ಮಾಡ್ತೇವೆ, ಗ್ಯಾಮೆಟನ್ನು ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ICSI ಅಂತ ಹೇಳಿ, ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರಿತೇವೆ. ಇಲ್ಲಿ ಏನಾಗುತ್ತೆ? ಸೊ ಇದು ಕೂಡ ಏನಂತಂದ್ರೆ ಆರ್ಟಿಫಿಷಿಯಲ್ ಆಗಿ ಸ್ಪರ್ಮ್ನ ಔಟ್ಸೈಡ್ ದ ಬಾಡಿಯ ಹೊರಗಡೆಯಿಂದ ನಾವು ಅದನ್ನು ತೆಗೆದುಬಿಟ್ಟು ಸೊ ಸ್ಪರ್ಮ್ನ ಓವಾದಲ್ಲಿ ಇಂಜೆಕ್ಟ್ ಮಾಡ್ತೇವೆ, ಆಗ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ ದಿಸ್ ಇಸ್ ಅನದರ್ ಮೆಥಡ್. ದೆನ್ ಕಮ್ಸ್ AI. ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ. ಏನಿಲ್ಲಿ? ಸೊ ಇಟ್ ಇಸ್ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಅಂತೇಳಿ. ನಾವು ಸ್ಪರ್ಮ್ನ ಡೈರೆಕ್ಟ್ ಆಗಿ ಅಥವಾ ಸೆಮೆನನ್ನು ಡೈರೆಕ್ಟ್ ಆಗಿ ನಾವು ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಅದಕ್ಕೆ ನಾವು AI ಅಂತ ಹೇಳಿ ಕರಿತೇವೆ. ಈ AI ಅದಲ್ಲೇ ಇನ್ನೊಂದು ಮೆಥಡ್ ಇದೆ, IUT ಅಂತೇಳಿ, IUI ಅಂತೇಳಿ, ಮೈ ಬ್ಯಾಡ್, IUI ಅಂತೇಳಿ, ಇಂಟ್ರಾ ಯೂಟರೈನ್ ಇನ್ಸಾಮಿನೇಷನ್ ಅಂತೇಳಿ. ನಾವು ಇಲ್ಲಿ ಫೆಲೋಪಿಯನ್ ಟ್ಯೂಬಿಗೆ ಹಾಕಿದ್ರೆ AI IUI ನಾವು ಡೈರೆಕ್ಟ್ ಆಗಿ ಯುಟರಸ್ಗೆ ನಾವು ಅದನ್ನು ಆ್ಯಡ್ ಮಾಡ್ತೇವೆ, ಅದನ್ನು ಸೆಮೆನನ್ನು ಯುಟರಸ್ಸಲ್ಲಿ ನಾವು ಅದನ್ನು ರೀಚ್ ಮಾಡಿಸ್ತೇವೆ. ಸೊ ದೀಸ್ ಆರ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ದ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್. ಸೊ ಇದರ ಕ್ವಶನ್ಸ್ಗಳು ಹೇಗೆ ಬರ್ತವೆ? ಇಲ್ಲಿ ಮೊದಲೆಲ್ಲ 5 ಮಾರ್ಕ್ಸಿನ ಕ್ವಶನ್ ಬರ್ತಾ ಇತ್ತು, ಇಲ್ಲಿಂದ 5 ಮಾರ್ಕ್ಸ್. ಎಕ್ಸ್ಪ್ಲೇನ್ ಆರ್ಟ್ ಅಂತ ಹೇಳಿ ಬರುತ್ತೆ. ಓಕೆ, ವಿಲ್ ಗೆಟ್ ಎಕ್ಸ್ಪ್ಲೇನ್ ಆರ್ಟ್ ಅಂತ ಹೇಳಿ. ಓಕೆ, ಸೊ ಈ ಆರ್ಟ್ 5 ಮಾರ್ಕ್ಸಿಗೆ ಬರೋಂಥ ಕ್ವಶನ್ನು. ಓಕೆ, ಮೊದಲು ಬರ್ತಾ ಇತ್ತು, ಈಗ ಏನು ಮಾಡಿದ್ದಾರೆ ಅಂದರೆ ಸ್ಪ್ಲಿಟ್ ಮಾಡಿದ್ದಾರೆ. ನಾವು ದೇ ಹ್ಯಾವ್ ಸ್ಪ್ಲಿಟೆಡ್ ಇಟ್. ಅದನ್ನ ಸ್ಪ್ಲಿಟ್ ಮಾಡಿ ಏನು ಮಾಡಿದ್ದಾರೆ? ವಾಟ್ ದೇ ಹ್ಯಾವ್ ಡನ್, ಇಲ್ಲಿ 3 ಮಾರ್ಕ್ಸಿನ IVF ET ಕೇಳ್ತಾರೆ, ದೆನ್ 1 ಮಾರ್ಕ್ಸಿನ ಬಾಕಿ ಎಲ್ಲ ಕ್ವಶನ್ಸ್ಗಳು ಕೇಳ್ತಾರೆ. ಸೊ 2 ಮಾರ್ಕ್ಸ್ಗೆ ಇಲ್ಲಿ ಕೇಳುವಂಥ ಕ್ವಶನ್ ಯಾವುದು ಅಂತಂದರೆ ಗಿಫ್ಟ್ 2 ಮಾರ್ಕ್ಸ್ಗೆ ಅಥವಾ ICSI. ಸೊ ಇವೆಲ್ಲ ಸೇರಿಬಿಟ್ಟು 2 ಮಾರ್ಕ್ಸಿಗೆ ಕೇಳುವಂಥದ್ದು ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಫೋಕಸ್ ಆನ್ ಎವ್ರಿ ಅದರ್. ಸಿಂಪಲ್ ಆಗಿದೆ. ಸೊ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ನಾವು ಇದನ್ನ ಕ್ಲಿಯರ್ ಮಾಡಬಹುದು. ಸೊ ಐ ಥಿಂಕ್ ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಅಟೆನ್ಷನ್. ಆ್ಯಂಡ್ ಇದು ಬೇಗ ಈ ಚಾಪ್ಟರ್ನ ಮುಗಿಸಿದ್ದೇನೆ, ಸ್ವಿಫ್ಟಾಗಿ ಮುಗಿಸಿದ್ದೇನೆ, ತುಂಬ ಡೀಟೇಲ್ ಆಗಿ ಹೇಳಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವಶ್ಯಕತೆ ಇಲ್ಲ. ಇಟ್ಸ್ ವೆರಿ ಮಿನಿಮಲ್ ರಿಕ್ವೈರ್ಮೆಂಟ್ ಇದೆ. ಆ್ಯಂಡ್ ಇದನ್ನು ನೀವು ಅರ್ಥ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಆ್ಯಂಡ್ ನೀವು ಪೇಷನ್ಸ್ ಇಂದ ಇಟ್ಕೊಂಡು ಕೇಳಿಬಿಟ್ರೆ ಕ್ವಿಕ್ಕಾಗಿ ವಿದಿನ್ ಅ ಅವರ್ ಹೋಲ್ ಚಾಪ್ಟರ್ ಇಸ್ ಫಿನಿಶ್ಡ್. ಸೊ ಒಂದು ವಿಡಿಯೋ ಆಲ್ರೆಡಿ ರಿಲೀಸ್ ಆಗಿದೆ, ಲಾಸ್ಟ್ ವಿಡಿಯೋ ಇದೆ, ಅದನ್ನು ಇಲ್ಲೆಲ್ಲೋ ಹಾಕಿರ್ತೇನೆ ಮೇಲ್ಗಡೆಗೆ, ಯು ಕ್ಯಾನ್ ಚೆಕ್ ದಟ್. ಅದರ್ವೈಸ್ ಹೊಸದಾಗಿಂದ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಎಷ್ಟು ನೀವು ಶೇರ್ ಮಾಡ್ತೀರೋ ಅಷ್ಟು ಜಾಸ್ತಿ ಮಕ್ಕಳಿಗೆ ರೀಚ್ ಆಗುತ್ತೆ. ಸೊ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ, ಅದು ಕೂಡ ಪ್ರಮೋಟ್ ಮಾಡುತ್ತೆ. ಆ್ಯಸ್ ವೆಲ್ ಆ್ಯಸ್ ಲೈಕ್ ಮಾಡಿದ್ರೆ ಮತ್ತು ಪ್ರಮೋಷನ್ ಆಗುತ್ತೆ. ಸೊ ದ್ಯಾಟ್ ನನಗೇನು ಲಾಭ ಇಲ್ಲ, ಮಕ್ಕಳಿಗೆ ಲಾಭ ಆಗುತ್ತೆ. ಸೊ ದ್ಯಾಟ್ಸ್ ವೈ ಐ ಆಮ್ ಟೆಲಿಂಗ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೇನೆ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.